जन्मात्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेया नियतदृशतमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तं धर्मप्रोज्झितकैतवोऽत्र परमः निर्मत्सराणां सदां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृत्यवरुद्धतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानते च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्तं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविदो नूनं मनाङ्मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओं हरिः ओं हरिः ओं स्वस्तिस्तु अचेडसन्मङ्गलानि सन्तु श्लोकैकश्रवणपठनमात्रेण मुक्तश्च श्रोतॄणां निखिलकलिकृतकल्मषापनोदनपुटुतरे धर्माद्यखिलपुरुषार्थसाधनीभूते अद्य श्रीमद्भागवते षष्ठस्कन्धान्तर्कथा प्रारम्भे सति किञ्चित् पूर्वकथानुवादः हरिः ओं हरिः ओं हरिः ओं ನಿನ್ನೆ ವೃತ್ರಾಸುರ ಹತನಾಗಿರ್ತಕ್ಕಂಥ ವಿಷಯವನ್ನು ಕೇಳಿದ್ದೇವೆ. ಇಂದ್ರ ವೃತ್ರಾಸುರರ ಕಥೆ ಕೇವಲ ಪುರಾಣಗಳಲ್ಲಿ ಅಲ್ಲ, ವೇದದಲ್ಲಿ ಬಂದಿದೆ. ವೇದ ಅಪೌರುಷೇಯ ಗ್ರಂಥವಲ್ಲವೇ? ನಡೆದ ಘಟನೆ ಯಾವಾಗಾಗಿದೆಯೋ ಅದಕ್ಕಿಂತ ಮೊದಲು ವೇದದಲ್ಲಿ ಇಲ್ಲ, ನಂತರ ಸೇರಿಸಿದರೆ ವೇದ ನಿತ್ಯ ಅಂತ ಹೇಳ್ತೀರಿ ಹೇಗೆ ಅಂತ ತಿಳ್ಕೊಂಡಂತ ಅನ್ನೋದಕ್ಕೋಸ್ಕರ ಉತ್ತರ ಇಷ್ಟೇ. ವೇದದಲ್ಲಿ ಬಂದಿರತಕ್ಕಂಥವುಗಳು ಮುಂದೆ ಆಗ್ತಕ್ಕಂಥವುಗಳ ಸೂಚನೆ ಪರಮಾತ್ಮ ಅದೇ ರೀತಿಯಾಗಿ ಅನಾದಿ ಕಾಲದಿಂದ ಇಂಥ ರೀತಿಯಾಗಿರ್ತಕ್ಕಂಥ ಇರ್ತದೆ, ಈಗ ಆಗ್ತದೆ ಅಂತ ಅನ್ನೋದು ಸರ್ವಜ್ಞವಾಗಿರ್ತಕ್ಕಂಥ ವೇದಪುರುಷ ಯಾವಾಗಲೂ ನಮೂದಿಸಿಟ್ಟಿದ್ದಾನೆ. ನಂತರ ಆ ರೀತಿ ನಡೆದಿದೆ ಒಂದು. ಮತ್ತು ವೇದಗಳಿಗೆ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಅರ್ಥವೂ ಕೂಡ ಇರ್ತದೆ. ಅದಕ್ಕೋಸ್ಕರ ಸ್ಪಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ಕ್ರಮ ಇದೆ. ಒಂದು ಅಗ್ನಿ, ಆನಂತರ ಆ ಅಗ್ನ್ಯಂತರ್ಗತನಾಗಿರ್ತಕ್ಕಂಥ ಆಧ್ಯಾತ್ಮಿಕ ಅಗ್ನಿ, ನಂತರ ಪರಮಾತ್ಮ. ಈ ರೀತಿಯಾಗಿರ್ತಕ್ಕಂಥ ಮೂರು ಅರ್ಥ ವೇದಗಳಿಗಿರೋದರಿಂದಾಗಿ ವೇದದಲ್ಲಿ ಬಂದಿರತಕ್ಕಂಥ ಕತೆ ಸಂಕ್ಷಿಪ್ತವಾಗಿ ಈ ರೀತಿಯಾಗಿದೆ.
ಋಗ್ವೇದದಲ್ಲಿ 7ನೇ ಮಂಡಲ, 2ನೇ ಮಂಡಲ, 3ನೇ ಮಂಡಲ ಅನೇಕ ಕಡೆಯಲ್ಲಿ ವೃತ್ರಾಸುರನ ವಿಚಾರ ಬಂದಿದೆ. ಧನು ಅಂತಕ್ಕಂಥ ಅಸುರ ಸ್ತ್ರೀ, ಅವಳಿಗೆ ಅವನ ಮಗನೇ ವೃತ್ರ. ಈ ವೃತ್ರ ಬೇರೆ. ಈ ವೃತ್ರ ವಿಶ್ವರೂಪಾಚಾರ್ಯರು ಯಜ್ಞದಿಂದ ಹುಟ್ಟಿರ್ತಕ್ಕಂಥದ್ದು ವಿಶ್ವರೂಪಾಚಾರ್ಯ ತಮ್ಮ. ನಂತರ ನಿನ್ನೆ ಬಹಳ ಒಳ್ಳೆಯ ಉಪದೇಶ ಕೊಟ್ಟಿದ್ದಾನೆ, ಭಾಳ ಜನ ಕೇಳಿದ್ದಾರೆ ಅವನು ಉಪದೇಶ ಹೇಗೆ ಕೊಟ್ಟ ಅಂಥೇಳಿ. ಆ ಕಥೆ ಮುಂದೆ ಬರ್ತದೆ. ಅದಕ್ಕಿಂತ ಮೊದಲು ವೇದದಲ್ಲಿದ್ದ ವೃತ್ರನ ಸಂದರ್ಭ ಈ ರೀತಿಯಾಗಿ ಹೇಗೆ ವರಾಹಾವತಾರ 2, ವೃತ್ರನ ಸಂದರ್ಭವೂ ಕೂಡ 2 ರೀತಿಯಾಗಿರ್ತದೆ. ಅವಳಿಗೇನು ದುಶ್ಚಟ ಅಂತ ತಿಳ್ಕೊಂಡಂತಂದರೆ, ಎಲ್ಲಿ ನೀರು ಹರಿತಿದೆ ಹೋಗಿ ತಾನು ವಿಶಾಲವಾಗಿ ಸೇರಿ ಹಾಕೊಂಡು ಬಂದ್ ಮಾಡೋದು, ಮಂದಿ ಕುಡಿಲಿಕ್ಕೆ ನೀರು ಸೇರಬಾರ್ದು. ಆ ರೀತಿಯಾಗಿ ಅದನ್ನೇ ಮಗನೂ ಕಲ್ತಿದ್ದಾನೆ. ಎಲ್ಲಿ ಯಾರು ಒಂಚೂರ್ಕೊಂಡು ನೀರು ಬೀಳ್ತಿತ್ತು ಬಂದ್ ಮಾಡೋದು. ಹೀಗಾಗಿ ಅದು ಜಗತ್ತಿಗೆ ಭಾಳ ತ್ರಾಸಾಗಿ ಅವರೆಲ್ಲರೂ ಕೂಡ ಭಗವಂತನ ಹತ್ರ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಭಗವಂತ ಇಂದ್ರನಾಮಕನಾಗಿದ್ದುಕೊಂಡು ಆ ವೃತ್ರನನ್ನು ಸಂಹಾರ ಮಾಡ್ತಾನೆ. ಇವನು ಆ ಸಂದರ್ಭದಲ್ಲಿ ಹಾವಿನಂತೆ ಶರೀರ ತೆಗೆದುಕೊಂಡು ಪೂರ್ತಿ ಬಂದ್ ಮಾಡ್ತಾ ಇದ್ದ ಅಂತ ತಿಳ್ಕೊಂಡು ಅಂತೇಳಿ ಈ ವೃತ್ರನಿಗೆ, ವೇದದಲ್ಲಿ ಬಂದ ವೃತ್ರಾಸುರನಿಗೆ ಅಹಿ ಅಂತ ತಿಳ್ಕೊಂಡಂತ ಅನ್ನೊಂದು ಹೆಸರು ಇತ್ತು. ಅಹಿ ಅಂತ ಕರಿತಾ ಇದ್ರು. 7ನೇ ಮಂಡಲದ 21ನೇ ಮಂತ್ರದಲ್ಲಿ ತ್ವಮಿಂದ್ರಸ್ರವಿತವ ಅಪಸ್ಕ ಪರಿಷ್ಠಿತ ಅಹಿನ ಶೂರ ಪೂರ್ವೀಹಿ ಅಂಥೇಳಿ ವರ್ಣನೆ ಬಂದಿದೆ. ವೇದದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಅಂತಹ ಸಂದರ್ಭ. ಅಷ್ಟೇ ಅಲ್ಲ, ಇವನು ಜನರಿಗೆ ಮಾಯೆಯಿಂದ, ತನ್ನ ಆಸುರಿ ಮಾಯೆಯಿಂದ ಇರತಕ್ಕಂಥ ರೀತಿಯನ್ನು ಗೊತ್ತಾಗ್ತಿರಲಿಲ್ಲ. ಎಷ್ಟೋ ಸಲ ಈ ಮಂಜಿನ ಒಳಗೆ ಮುಚ್ಚಿಟ್ಟುಕೊಂಡು ತನ್ನನ್ನು ಈ ನೀರನ್ನು ಬಂದ್ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದ. ಅದಕ್ಕೋಸ್ಕರ ಇವನನ್ನು ವೇದದಲ್ಲಿ ಮಾಯಿನಂ ಅಂತೇಳಿ ಕರೆದಿದ್ದಾರೆ. ಅತೃಷ್ಣುವಂತಂ ವಿನತಂ ಬುದ್ಧ್ಯಮಾನಂ ಸುಗುಪಾಣಮಿಂದ್ರ ಮಾಯಿನಂ 2ನೇ ಮಂಡಲದಲ್ಲಿ ಈ ರೀತಿಯಾಗಿ ಅವನನ್ನು ಕರೆದಿದ್ದಾರೆ. ಇಂಥ ಸಂದರ್ಭದಲ್ಲಿ ಆವಾಗ ಪರಮಾತ್ಮನಿಗೆ ಆವಾಗ ಗೊತ್ತಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವನು ವಜ್ರಾಯುಧವನ್ನು ತೆಗೆದುಕೊಂಡು ಬಂದಿದ್ದಾನೆ. ವೇದದಲ್ಲಿ ಕೂಡ ವಜ್ರ ಅಂತನೂ ಶಬ್ದನೇ ಇದೆ. ವಿಚಿದ್ ವೃತ್ರಸ್ಯ ದೋಧತೋ ವಜ್ರೇಣ ಶತಪರ್ವಣ ಶಿರೋ ಬಿಭೇದ ವೃಷ್ಣೀನಾಂ ಅಂತಿಕೊಂಡಂತಕ್ಕಂಥ ಮಂತ್ರವು ಕೂಡ ನಮಗೆ ಋಗ್ವೇದದಲ್ಲಿ ಸಿಗ್ತದೆ. ತಾತ್ಪರ್ಯ, ಪರಮಾತ್ಮ ವಜ್ರಾಯುಧದಿಂದ ಈ ಜನರಿಗೆ ನೀರನ್ನು ಕೊಡದೇ ಇರತಕ್ಕಂಥ ತಾಯಿ ಮಗನನ್ನು ವೃತ್ರಾಸುರನನ್ನು ಸಂಹಾರ ಮಾಡ್ತಾನೆ. ವೃತ್ರಾಸುರನ ಬಗ್ಗೆ ದೇವತೆಗಳು ಯಾವಾಗಲೂ ಭಯಪಡ್ತಾ ಇದ್ದರು. ಯಾಕೆ ನೀರನ್ನು ಬಂದ್ ಮಾಡಿಬಿಡ್ತಾನೆ, ನೀರಿಲ್ಲ, ಸತ್ತೋಗ್ತಿದ್ರು. ಹಾಗಾದರೆ ಈ ಕಥೆಯಿಂದ ನಾವು ಏನಂತ ಅರ್ಥ ಮಾಡಿಕೊಳ್ಬೇಕು? ಇಂಥ ಕಥೆ ತಗೊಂಡು ತತ್ವಜ್ಞಾನ ಏನಿದು? ಹೌದು, ವೃತ್ರ ಅಂತಂದ್ರೆ ಅಜ್ಞಾನ. ಆವೃಣೋತಿ ಜಗತ್ತಿನಲ್ಲಿ ಭಗವಂತನ ವಿಷ್ಣು ಮಾಯಾದಿಂದ ಯುಕ್ತವಾಗಿರ್ತಕ್ಕಂಥದ್ದು ಹುಟ್ಟಿದೆ ಈ ಜಗತ್ತಿನ ಪ್ರಕೃತಿಯಲ್ಲಿ. ಈ ಅಂಥ ಅಸುರರು ಕೂಡ ಅಜ್ಞಾನ ಎಲ್ಲ ಕಡೆಯಲ್ಲೂ ಪಸರಿಸಿರ್ತದೆ. ಈ ಅಜ್ಞಾನ ಏನು ಮಾಡ್ತದೆ ಅಂತ ತಿಳ್ಕೊಂಡಂತಂದರೆ, ನೀರು ಹೋಗ್ತಕ್ಕಂಥ ನೀರನ್ನು ಇದು ತಡೆ ಹಿಡ್ತದೆ. ನೀರು ಅಂತಂದರೆ ಸತತ ಪ್ರವಾಹಿಯಾಗಿರ್ತಕ್ಕಂಥ ಜ್ಞಾನ. ನೀರಿಗೆ ಜೀವನ ಅಂತ ಹೆಸರು. ಮನುಷ್ಯನಿಗೆ ಜ್ಞಾನ ಅದೊಂದು ಜೀವನದ ಒಂದು ಲಕ್ಷಣ. ಯಾಕೆಂದರೆ ಪ್ರವೃತ್ತಿ ಪ್ರಮಿತಿ ಅಂತ ತಿಳ್ಕೊಂಡಿರ್ತಕ್ಕಂಥ ಚಲನವನ್ನ ಜೀವನ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ. ಆ ಜೀವನವನ್ನು ಅಂತಂದರೆ ಈ ಜ್ಞಾನದ ಪರಂಪರೆಯನ್ನು ನಿಲ್ಲಿಸಿಬಿಡ್ತಾರೆ. ಜಗತ್ತಿಗೆ ಜ್ಞಾನ ಸಿಗದಂತೆ ನೋಡ್ಕೊಳ್ತಾರೆ. ಮಾಯೆಯಿಂದ ಜನರೆಲ್ಲರೂ ಅಜ್ಞಾನದಲ್ಲಿ ಬಿದ್ದುಬಿಡ್ತಾರೆ. ಅಜ್ಞಾನದಿಂದ ಜಗತ್ತಿನಲ್ಲಿ ಅಸುರರಿಗೆ ಲಾಭ ಇದೆ. ಯಾಕೆಂದರೆ ಅಜ್ಞಾನದಿಂದ ಮನುಷ್ಯ ಪಾಪ ಮಾಡ್ತಾನೆ. ಪಾಪ ಮಾಡ್ತಾ ಅಂದಂದರೆ ಇವತ್ತೊಂದು ಪಾಪ ಮಾಡಿದ್ವಿ, ಅಷ್ಟು ಅಸುರರು, ಅದಕ್ಕೆ ಅಭಿಮಾನಿಯಾದ ಅಸುರರು ಬಂದು ನಮ್ಮ ಜೊತೆಲಿ ಕೂತ್ಕೊಂಡ್ರು. ಸ್ವಲ್ಪ ಏನಾದರೂ ಸಂಧ್ಯಾ ವಂದನ ಮಾಡಿದ್ವಿ, ಊಟ ಮಾಡಿದೆವು,
ಅನೇಕ ಅಸುರರು ಬಂದು ನಮ್ಮನ್ನು ಸುತ್ಕೊಂಡು ಬಿಡ್ತಾರೆ, ನಮ್ಮ ಮಿತ್ರ, ನಮ್ಮ ಫ್ರೆಂಡ್ಸ್ ಅಂತ ತಿಳ್ಕೊಂಡು ಅಂತೇಳಿ. ಇವತ್ತು ಅಭಕ್ಷ್ಯ ಭಕ್ಷಣೆ ಮಾಡಿದೆವು, ಅದೊಂದು ಪಾಪ ಬಂದು ತಡ್ಕೋತದೆ. ಈ ಪಾಪ ಹೋಗಬೇಕಾಗಿದ್ದರೆ ಪುಣ್ಯ ಬೇಕು, ಭಗವಂತನ ಜ್ಞಾನ ಪಡೆದು ಪರಮಾತ್ಮನ ಸ್ತೋತ್ರ ಮಾಡಬೇಕು, ಅದು ಮಾಡಲಿಕ್ಕೆ ಇವ್ರು ಬಿಡೋದಿಲ್ಲ. ಆದ್ದರಿಂದಾಗಿ ವೇದದಲ್ಲಿ ಬಂದಿರತಕ್ಕಂಥ ವೃತ್ರಾಸುರನ ಕಥೆ ಅಜ್ಞಾನ ಜ್ಞಾನದ ಪ್ರವಾಹವನ್ನು ತಡೆಯುತ್ತದೆ. ಇಂಥ ಸಂದರ್ಭದಲ್ಲಿ ಮನುಷ್ಯನಾಗಿರ್ತಕ್ಕಂಥ ವ್ಯಕ್ತಿ ಬೇಡಿದ್ದನ್ನು ಇದಂ ರಾತಿ ಸರ್ವಂ, ನಾವು ಬೇಡಿದ್ದನ್ನೆಲ್ಲ ಕೊಡ್ತಕ್ಕಂಥ ಪರಮಾತ್ಮನಿಗೆ ಶರಣು ಹೋದರೆ ಇಂದ್ರನಾಮಕನಾಗಿರ್ತಕ್ಕಂಥ ಪರಮಾತ್ಮ ತನ್ನ ವಜ್ರಾಯುಧದಿಂದ, ಆ ವಜ್ರಾಯುಧ ಅಂತ ತಿಳ್ಕೊಂಡಂತಂದರೆ ವಿದ್ಯಾ, ಅನೇಕ ವ್ರತಗಳು ಮತ್ತು ತಪಸ್ಸು, ಅದರಿಂದ ಜ್ಞಾನ ಸಫಲವಾಗ್ತದೆ. ಯಾಕೆಂತಂದರೆ ಅಲ್ಲಿಯೂ ಕೂಡ ಹೇಳಿದ್ದಾರೆ, ದಧೀಚಿ ಋಷಿಗಳ ವಿದ್ಯಾ ವ್ರತ ತಪಸ್ಸಿನ ಸಾರವೇ ವಜ್ರಾಯುಧ ಅಂತ ತಿಳ್ಕೊಂಡಂತೇಳಿ, ವಿದ್ಯಾವ್ರತ ತಪಸ್ಸಾರಂ ಅಂತ ವರ್ಣನೆ ಬಂದಿದೆ. ಆದ್ದರಿಂದಾಗಿ ವಿದ್ಯಾವ್ರತ ತಪಸ್ಸಿನ ಸಾರರೂಪವಾಗಿರ್ತಕ್ಕಂಥ ಈ ವಜ್ರಾಯುಧದಿಂದ ಅಜ್ಞಾನವನ್ನು ದೂರ ಮಾಡ್ತಾನೆ ಅನ್ನೋ ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಅರ್ಥ ವೇದಕ್ಕೆ ಹಚ್ಚಿದರೆ ಇಲ್ಲಿ ನಡೆದ ಘಟನೆ ಬೇರೆ. ವೃತ್ರಾಸುರ ಮೃತನಾದ ಕ್ಷಣಕ್ಕೆ ಅವನು ಬ್ರಾಹ್ಮಣ ಆದ್ದರಿಂದ ಬ್ರಹ್ಮಹತ್ಯ ಒಂದು ದೋಷ ಪಾಪ ಆಕಾಶ ಪರ್ವತದಷ್ಟು ಬೆಳೆದುಬಿಟ್ಟಿದೆ, ಕಪ್ಪಾಗಿರ್ತಕ್ಕಂಥ ಪರ್ವತದಷ್ಟು ಬೆಳೆದುಬಿಟ್ಟಿದೆ. ಆದರೆ ಈ ವೃತ್ರಾಸುರನಿಂದ ಜಗತ್ತಿನಲ್ಲಿ ಎಲ್ಲರೂ ಸಂತೋಷಪಟ್ಟರು. ಇಂದ್ರ ಬಹಳ ದುಃಖ ಪಡ್ತಾ ಇದ್ದಾನೆ, ಮನಸ್ಸಿಗೆ ಬಹಳ ದುಃಖ ಪಡ್ತಾ ಇದ್ದಾನೆ. ಜಗತ್ತಿಗೇನು ಒಳ್ಳೆಯದಾಯಿತು, ಆದರೆ ಬ್ರಾಹ್ಮಣನನ್ನು ನಾನು ಕೊಂದೆಲ್ಲ, ಬ್ರಹ್ಮಹತ್ಯಾ ದೋಷ ಅಂತಕ್ಕಂಥ ಒಂದು ಚಿಂತೆಯಿಂದ ಅವನು ಯುಕ್ತನಾಗಿದ್ದಾನೆ. ಯಾಕಂದರೆ ಇದಕ್ಕಿಂತ ಮೊದಲು ಈ ವೃತ್ರಾಸುರನನ್ನು ಸಂಹಾರ ಮಾಡೋದಕ್ಕೋಸ್ಕರ ದೇವತೆಗಳು ಬಂದು ಇಂದ್ರನಿಗೆ ಪ್ರಾರ್ಥನೆ ಮಾಡಿದಾಗ ಆ ಕಾಲದಲ್ಲಿ ಅವನು ಒಪ್ಕೊಂಡಿರಲಿಲ್ಲ. ಆಗಂಗಿಲ್ಲ, ಈಗಾಗಲೇ ನಾನು ಒಂದು ಬ್ರಹ್ಮಹತ್ಯೆ ಮಾಡಿ ವಿಶ್ವರೂಪಾಚಾರನ ಸಂಹಾರ ಮಾಡಿ ಭೂ ಸ್ತ್ರೀ ಜಲದ್ರುಮೈರೇನು ವಿಶ್ವರೂಪ ಭವದ್ ಅಂತಿಕೊಂಡಂಥೇಳಿ ವದೋದ್ಭವಂ ವಿಭಕ್ತಂ ಅನುಗೃಹ್ಣದ್ಭಿ ವೃತ್ರಹತ್ಯಾಂ ಕಮಾರ್ಜಯಾಂ. ಆ ಕಾಲಕ್ಕೆ ಅವನು ಕೇಳ್ಕೊಳ್ತಾನೆ. ಏನು ಕೇಳ್ತಾನೆ ಅಂತ ತಿಳ್ಕೊಂಡಂತಂದರೆ, ಮೊದಲು ಬಂದಿರತಕ್ಕಂಥ ಬ್ರಹ್ಮಹತ್ಯೆಯನ್ನು ನಾನು ಭೂಮಿಯಲ್ಲಿ, ಹೆಣ್ಣು ಮಕ್ಕಳಲ್ಲಿ, ಆ ನಂತರ ನದಿಯಲ್ಲಿ, ಪರ್ವತದ ಗಿಡಗಳಲ್ಲಿ ಹಂಚಿ ಹೇಗೋ ಆ ಬ್ರಹ್ಮಹತ್ಯೆಯನ್ನು ನಾನು ಕಳೆದುಕೊಂಡೆ, ಅವ್ರಿಗೆ ವರ ಕೊಟ್ಟು. ಆದರೆ ಇನ್ನೊಂದು ಬ್ರಹ್ಮಹತ್ಯೆ ಮಾಡಿ ವೃತ್ರಾಸುರ ಇವನು ಕೂಡ ತ್ವಷ್ಟಾನ್ ಮಗನೇ, ಯಜ್ಞದಿಂದ ಹುಟ್ಟಿರ್ತಕ್ಕಂಥವನು, ಇವನನ್ನು ಸಂಹಾರ ಮಾಡಿ ಎಲ್ಲಿ ನಾವು ಈ ಪಾಪವನ್ನು ನಾನು ಕಳೆದುಕೊಳ್ಳಿ ಅದನ್ನು ವೃತ್ತಹತ್ಯೆ ಮಾಡೋದಿಲ್ಲ ಅಂತ ತಿಳ್ಕೊಂಡಂತೇಳಿ ಇಂದ ಋಷಿಮುನಿಗಳಿಗೆ ಕೇಳಿಕೊಂಡ್ರೆ, ಅಲ್ಲಿ ಬಂದಿರತಕ್ಕಂಥ ಋಷಿಗಳು, ಮುನಿಗಳು, ಜ್ಞಾನಿಗಳು ಅವರೆಲ್ಲರೂ ಹೇಳಿದ್ದಾರೆ, ಏನು ಚಿಂತೆ ಮಾಡಬೇಡಪ್ಪ, ನಿನ್ನ ಕಡೆಯಿಂದ ಅಶ್ವಮೇಧ ಯಜ್ಞವನ್ನು ಮಾಡಿಸ್ತೇವೆ. ಅಶ್ವಮೇಧ ಯಜ್ಞ ಬ್ರಹ್ಮಹತ್ಯ, ಭ್ರೂಣಹತ್ಯ, ಪಿತೃಹತ್ಯ, ಗೋಹತ್ಯೆ ಎಲ್ಲ ಪಾಪಗಳನ್ನು ದೂರ ಮಾಡಿಬಿಡ್ತಾರೆ. ನಿನ್ನ ಕಡೆಯಿಂದ ಅಶ್ವಮೇಧ ಯಜ್ಞವನ್ನು ಮಾಡಿಸಿ ನಿನ್ನ ಪಾಪವನ್ನು ದೂರ ಮಾಡ್ತೇವೆ, ಚಿಂತೆ ಮಾಡಬೇಡ ಅಂತ ತಿಳ್ಕೊಂಡಂತೇಳಿ ಅವನಿಗೆ ಹೇಳಿದ್ದಾರೆ, ಪರೋಪಕಾರ ಕೆಲಸ ಮಾಡು ಅಂತೇಳಿ. ಬ್ರಾಹ್ಮಣರು ಅವನಿಗೆ ಹೇಳ್ತಾರೆ, ಹಯಮೇಧೇನ ಪುರುಷಂ ಪರಮಾತ್ಮಾನಂ ಈಶ್ವರಂ. ಅಶ್ವಮೇಧದಿಂದ ಜಗತ್ತಿಗೆ ಸ್ವಾಮಿಯಾಗಿರ್ತಕ್ಕಂತಹ ಭಗವಂತನನ್ನು, ಪುರುಷನಾಮಕನಾಗಿರ್ತಕ್ಕಂಥ ಪರಮಾತ್ಮನನ್ನು ನಾವು ಸಂತೋಷಪಡಿಸೋಣ. ಸಂತೋಷಪಡಿಸಿ ನಾರಾಯಣಂ ದೇವಂ ಮೋಕ್ಷಸೇಪಿ ಭಗವದ್, ಆ ಪರಮಾತ್ಮ ಅನುಗ್ರಹದಿಂದ ನೀನು ಈ ಬ್ರಹ್ಮತ್ಯಾದಿಂದ ಮುಕ್ತನಾಗ್ತಿ ಇಂದ್ರ, ಲೋಕೋಪಕಾರ ಕೆಲಸ ಮಾಡು ಅಂತ ತಿಳ್ಕೊಂಡಂತೇಳಿ ಅಂದಿದ್ದರಿಂದಾಗಿ ಇಂದ್ರ ಈ ವೃತ್ರಾಸುರನನ್ನು ಸಂಹಾರ ಮಾಡಿದ್ದ. ವೃತ್ರಾಸುರನನ್ನು ಸಂಹಾರ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ವೇಳೆಗೆ ಬ್ರಹ್ಮಹತ್ಯಾ ದೋಷ ಪಾಪ ಇತ್ತಲ್ಲ, ಪರ್ವತದಷ್ಟು ಆಕೃತಿ, ಕಪ್ಪು. ಆ ಸಂದರ್ಭದಲ್ಲಿ ಆ ಕಾಲದಲ್ಲಿ ಇವನನ್ನು ಬೆನ್ನಟ್ಟಿದೆ. ಬ್ರಹ್ಮಹತ್ಯಾ ಹತೇ ತಸ್ಮಿನ್ ಆಸಸಾದ ವೃಷಾಕಪಿಂ. ಇಂದ್ರನ ಬೆನ್ನಟ್ಟಿದೆ.
ಇನ್ನನ್ನು ಬೆಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ತಥೇಂದ್ರ ಸ್ಮಃ ಸಂತಪ್ತಂ ನಿರ್ವೃತಿರ್ನ ಅಮುಮಾವಿಶತ. ಬ್ರಹ್ಮಹತ್ಯೆ ತನ್ನ ಹತ್ರ ಬರ್ತಾ ಇದೆ ಅಂತ ನೋಡಿ ಇಂದ್ರ ಬಹಳ ದುಃಖಿತನಾದ, ಬಹಳ ಕಷ್ಟಪಟ್ಟ. ಅಯ್ಯೋ ನಾನು ಬ್ರಾಹ್ಮಣನ ಕೊಂದಲ್ಲ, ನನ್ನಿಂದ ಬ್ರಹ್ಮಹತ್ಯೆ ನಡೀತಲ್ಲ ಅಂತ ತಿಳ್ಕೊಂಡಂತೇಳಿ ಮಾನಸಿಕ ಪೀಡೆಯನ್ನು ಆಗಿತ್ತು. ಮಾನಸಿಕ ಪೀಡೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಶ್ರೀಮಂತಂ ಹತ್ಯೆಯಾ ತಪ್ತಂ, ಆ ಬ್ರಾಹ್ಮಣ ಹತ್ಯೆ ಮಾಡಿದ್ದಾನೆ ಅಂತ ತಿಳ್ಕೊಂಡಂತೆ ಅತ್ಯಂತ ದುಃಖದಿಂದ ಇಂದ್ರನಿಗೆ ಸಮಾಧಾನವೇ ಇಲ್ಲ. ರಾತ್ರಿ ನಿದ್ದೆ ಹತ್ತಾ ಇಲ್ಲ, ಮಧ್ಯದಲ್ಲಿ ಏನೋ ಅಲ್ಲ ಒಂದೇ ತವನು ಚಿಂತೆ ಮಾಡ್ತಾ ಕೂತ್ಕೊಂಡಿದ್ದಾನೆ. ಈಗ ಒಂದು ಸಂಶಯ ಬರ್ತದೆ. ಪರೀಕ್ಷಿತ ರಾಜನು ಪ್ರಶ್ನೆ ಮಾಡ್ತಾನೆ, ಅಲ್ಲ ದೇವತೆಗಳೆಲ್ಲರೂ ಹುಟ್ಟ ಅಪರೋಕ್ಷ ಜ್ಞಾನಿಗಳು, ಹುಟ್ಟ ಅಪರೋಕ್ಷ ಜ್ಞಾನಿಗಳಾದ್ದರಿಂದಾಗಿ ಅವರಿಗೆ ಪಾಪ ಪುಣ್ಯದ ಲೇಪ ಇಲ್ಲವೇ ಇಲ್ಲ, ಪಾಪ ಪುಣ್ಯದ ಲೇಪ ಆಗೋದಿಲ್ಲ ಅವರಿಗೆ. ಆದ್ದರಿಂದಾಗಿ ಪಾಪ ಪುಣ್ಯದ ಲೇಪ ಇಲ್ಲದೇ ಇದ್ದದರಿಂದಾಗ ಈ ಇಂದ್ರನಿಗೆ ಬ್ರಹ್ಮಹತ್ಯೆ ದೋಷ ಹೇಗೆ ತಟ್ಕೊಳ್ತು, ಇಂದ್ರನಿಗೆ ಬ್ರಹ್ಮಹತ್ಯೆ ಪಾಪ ಹೇಗೆ ಬಂತು? ಯಾಕಂದರೆ ಶಾಸ್ತ್ರದಲ್ಲಿ ಹೇಳಿದ್ದಾರಲ್ಲ, ಅಪರೋಕ್ಷ ಜ್ಞಾನವಾದ ನಂತರ ಯಾವ ಪುಣ್ಯದ ಪಾಪದ ಲೇಪ ಆಗೋದಿಲ್ಲ ಅಂಥೇಳಿ ತದಧಿಗಮೆ ಉತ್ತರಾಘಯೋ ಅಶ್ಲೇಷ ವಿನಾಶೋ ತದ್ದರ್ಶನಾತ್ ಅಂಥೇಳಿ ಬ್ರಹ್ಮಸೂತ್ರನೇ ಇದೆಯಲ್ಲ. ಬ್ರಹ್ಮಸೂತ್ರ ಪ್ರಕಾರ ಅವರಿಗೆ ಸಂಚಿತ ಆಗಾಮಿ ಎಲ್ಲ ಪಾಪ ಪುಣ್ಯಗಳು ಹೊರಟೋಗ್ಬಿಡ್ತವೆ, ಆಗಾಮಿ ಪಾಪ ಹತ್ತೋದಿಲ್ಲ ಅಂತಂತಾರೆ. ಮತ್ತು ಇಲ್ಲಿ ಬಂದ ಇಂದ್ರನಿಗೆ ಬ್ರಹ್ಮಹತ್ಯೆ ದೋಷ ಬಂತು ಅಂತ ಹೇಗೆ ಹೇಳ್ತೀರಿ? ಇಂಥ ವೇಳೆಗೆ ನಮ್ಮ ಸಹಾಯಕ್ಕೆ ಬರ್ತಾರೆ ಆಚಾರ್ಯರು. ಶ್ರೀಮದ್ ಆಚಾರ್ಯರು ಇಂಥ ಸಮಸ್ಯೆ ಬಂದಾಗ ಉತ್ತರ ಕೊಡ್ತಾರೆ ನಮಗೆ. ಶ್ರೀಮದ್ ಆಚಾರ್ಯ ಭಾಗವತ್ ತಾತ್ಪರ್ಯದಲ್ಲಿ ಹೇಳ್ತಾರೆ, ಪ್ರಾರಬ್ಧ ಕರ್ಮಣೇವ ಏಷಾಂ, ಇಂದ್ರನಿಗೆ ಬ್ರಹ್ಮಹತ್ಯಾ ದೋಷ ಹತ್ತಲಿಲ್ಲ. ಆದರೆ ದುಃಖ ಪಡಬೇಕು ಅಂತನ್ನೋದೊಂದು ಪ್ರಾರಬ್ಧ ವಾಕ್ಯ ಇತ್ತು. ಒಂದು ಅಪರೋಕ್ಷ ಜ್ಞಾನವಾದ ಮೇಲೆ ಸಂಚಿತ ಆಗಾಮಿ ಹೋಗ್ತವೆ. ಆದರೆ ಪ್ರಾರಬ್ಧ ಕರ್ಮ ಅಂತ ತಿಳ್ಕೊಂಡಂತ ಏನಿರ್ತದಲ್ಲ, ಪ್ರಾರಬ್ಧ ಕರ್ಮ ಅದು ಅದೇ ರೀತಿಯಾಗಿ ಉಳಿತದೆ. ಪ್ರಾರಬ್ಧ ಕರ್ಮ ನಾಶವಾಗೋದಿಲ್ಲ, ಪ್ರಾರಬ್ಧ ಕರ್ಮ ಉಳಿತದೆ. ಅದನ್ನು ಅನುಭವಿಸಿಯೇ ತೀರಬೇಕು. ಅಪರೋಕ್ಷ ಜ್ಞಾನ ಅಂದರೆ ನಾವು ಇಂದ್ರ ಆಗಲಿ ಚಂದ್ರ ಆಗಲಿ ಮತ್ತೊಬ್ಬಾಗಲಿ ಪ್ರಾರಬ್ಧ ಕರ್ಮ ಬಿಟ್ಟದ್ದಲ್ಲ, ಪ್ರಾರಬ್ಧ ಕರ್ಮ ಬಿಟ್ಟದ್ದಲ್ಲ. ಅದರಿಂದಾಗಿ ಇಂದ್ರನಿಗೆ ದುಃಖ ಆಗಬೇಕು ಅಂತ ಸ್ವಲ್ಪ ಪ್ರಾರಬ್ಧ ಉಳಿದಿತ್ತು, ದುಃಖ ಪ್ರಾರಬ್ಧ ಉಳಿದಿತ್ತು. ದುಃಖ ಪ್ರಾರಬ್ಧ ಉಳಿದಿದ್ದರಿಂದಾಗಿ ಆ ಕಾಲಕ್ಕೆ ಇಂದ್ರನ ಅಯ್ಯೋ ಕೊಂದಲ್ಲ ಅಂತ ತಿಳ್ಕೊಂಡಂತೇಳಿ ಭಾಳ ದುಃಖ ಪಡ್ತಾ ಇದ್ದಾನೆ. ಆಗ ಅಷ್ಟರಲ್ಲಿ ಅವನಿಗೆ ಬೆನ್ನಟ್ಟಿರ್ತಕ್ಕಂಥದ್ದು ಆಚರಣೆ ಆಗುತ್ತೆ. ಪ್ರಾರಬ್ಧ ಕರ್ಮಣೇ ವೇಷಾಂ ಕ್ಲಿಪ್ತ ದುಃಖಸ್ಯ ಸೂಚಕಂ. ಅಪರೋಕ್ಷ ಜ್ಞಾನವಾದ ಮೇಲೆಯೂ ಕೂಡ ಏನು ಕಿಂಚಿತ್ ದುಃಖ ಅಥವಾ ಕೆಲವು ಸಲ ಸ್ವಲ್ಪ ಹೆಚ್ಚಿಗೆ ಆನಂದ ಆಗ್ತಾಯಿಲ್ಲ, ಅದು ಪ್ರಾರಬ್ಧ ಪುಣ್ಯ ಪಾಪದ ಫಲವಾಗಿರ್ತದೆ. ಅದನ್ನು ಈಗ ಇಂದ್ರ ಅನುಭವಿಸಬೇಕಾಗಿರ್ತಕ್ಕಂಥ ಸಂದರ್ಭ ಬಂತು. ದೇವಾದೀನಾಂ ಸ್ಥಿತಪ್ರಜ್ಞ ಭಾವಾನ್ನೈವಾನ್ಯತಾ ಭವೇತ್. ಆದರೆ ಪ್ರಾರಬ್ಧ ಕರ್ಮ ಏನಿದ್ದರೂ ಕೂಡ ಇವರು ಒಳ್ಳೆಯ ದೇವತೆಗಳು, ಆ ನಂತರ ಅದ್ಭುತವಾದಂಥ ಪುಣ್ಯವನ್ನು ಮಾಡ್ತಕ್ಕಂಥವರು, ಅವರಿಗೆ ಪೂರ್ತಿಯಾಗಿ ಅದರ ಹಾನಿಯಾಗೋದಿಲ್ಲ. ಅದಕ್ಕೋಸ್ಕರ ಇಂದ್ರ ಏನು ಮಾಡ್ದ ಅಂತ ತಿಳ್ಕೊಂಡಂತಂದರೆ ಆ ಬ್ರಹ್ಮಹತ್ಯೆಯಿಂದ ಉಳಿದುಕೊಳ್ಳಿಕ್ಕೆ ಅಂತ ತಿಳ್ಕೊಂಡಂತೇಳಿ ತನ್ನ ಸ್ಥಾನ ಬಿಟ್ಟು ದೂರ ಹೋಗಿ ನರಸಿಂಹ ಮಂತ್ರ ಮಾಡಬೇಕು ಅಂತ ತಿಳ್ಕೊಂಡಂತೆ ಹೊರಟ. ಯಾಕೆ ಅಂತಂದರೆ ಅವನ ಹಿಂದೆ ಆ ಬ್ರಹ್ಮಹತ್ಯೆ ಪಾಪ ಬಂದಿತ್ತು. ಕಪ್ಪು ಎತ್ತರ ಭಾಗ, ಒಬ್ಬ ಚಾಂಡಾಲ ಸ್ತ್ರೀಯಂತೆ ಅತ್ಯಂತ ಕಪ್ಪು ಕ್ರೂರತೆ, ಮೈಯಲ್ಲಿ ಕಣ್ಣು ಕೆಂಪಗಳು ಈ ರೀತಿಯಾಗಿ ಆ ರೀತಿಯಾಗಿ ಇತ್ತು. ಅತ್ಯಂತ ಮುದುಕಿ ರೂಪ. ಆನಂತರ ಕೈಗಾಯಲ್ಲಿ ನಡಕ್ತಾ ಇತ್ತು. ಕ್ಷಯರೋಗದಿಂದ ಪೀಡಿತವಾಗಿರ್ತಕ್ಕಂಥ ವಿಕೃತ ಶರೀರ, ಕೆಂಪು ಬಟ್ಟೆ ಉಟ್ಕೊಂಡಿತ್ತು. ಆನಂತರ ಬಿಳಿ ಕೂದಲು ಎಲ್ಲ ಹಾರಾಡ್ತಿದ್ದು, ಈಗ ಎಲ್ಲ ಕೂದಲು ಬಿಟ್ಕೊಂಡು ತಿರುಗಾಡ್ತಾರಲ್ಲ ಆ ರೀತಿಯಾಗಿ ಹಾರಾಡ್ತಾ ಇದ್ದು. ಆನಂತರ ಅವಳು ಶರೀರದಿಂದ ಮೀನಿನ ದುರ್ಗಂಧ ಬರ್ತಿತ್ತು. ಬಂದು ಏಯ್ ಇಂದ್ರ ನಿಲ್ಲು ಅಂತ ತಿಳ್ಕೊಂಡಂತೇಳಿ ಅವಾಗ ಇಂದ್ರ ಓಡ್ಲಿಕ್ಕೆ ಚಾಲು ಮಾಡಿದ್ದಾನೆ. ಇಂದ್ರ ನಿಲ್ಲು ಅಂತ ಒದರ್ತಾ ಅವನು ಬೆನ್ನಟ್ಟಿದ್ದಾಳೆ. ಬೆನ್ನಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಎಲ್ಲ ಕಡೆಗೆ ಓಡಿ ಕೊನೆಗೆ ಅವನೇನು ಮಾಡ್ದ ಅಂತಂದರೆ
ಈಶಾನ್ಯ ದಿಕ್ಕಿಗೆ ಹೋದ. ಅಲ್ಲಿ ಮಾನಸ ಸರೋವರ. ಮಾನಸ ಸರೋವರದಲ್ಲಿ ಹೋಗಿ ಅನೇಕ ಕಮಲಗಳು ಬೆಳೆದಿವೆ. ಕಮಲದ ನಾಳದಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದ. ಬ್ರಹ್ಮತ್ಯೆ ಗೊತ್ತಾಗಲಿಲ್ಲ, ಗೊತ್ತಾಗಲಿಲ್ಲ. ಅದು ನಿಜವಾಗಿ ಗೊತ್ತಾಗಬೇಕಲ್ಲ. ಯಾಕೆಂತಂದರೆ ಮಾನಸ ಸರೋವರ ಇಷ್ಟು ತಿಳಿಯಾದ ನೀರಿದೆ ಅಲ್ಲ, ಎಷ್ಟೋ ಆಳವಾಗಿದ್ದರೂ ಕೆಳಗಿನ ಉಸುಕಣ ಕಣ ಕಾಣಿಸ್ತಾವಂತೆ, ವರ್ಣನೆ ಮಾಡ್ತಾರೆ. ಇವತ್ತು ಆ ಮಾನಸ ಸರೋವರ ಪಶ್ಚಿಮ ಟಿಬೇಟ್ನಲ್ಲಿ, ವೆಸ್ಟ್ ಟಿಬೇಟ್ ಅಂದರೆ ಚೈನಾ ಕೈಯಲ್ಲಿದೆ. ಅದು 15,000 ಫೂಟ್ ಮೇಲೆ, ಪರ್ವತದ ಮೇಲೆ ಇದೆ. ಅಂದರೆ ಬದ್ರಿಕ್ಕಿಂತ ಎತ್ತರ. ಬದ್ರಿ 10,200 ಫೀಟು. ಇನ್ನು ಮುಂದೆ 4,800 ಫೀಟ್ ಎತ್ತರದ ಮೇಲೆ ಇದೆ. ಅದು ಎಷ್ಟಿದೆ ಅಂತಂದರೆ 12 ಕಿಲೋಮೀಟರ್ ಉದ್ದ ಇದೆ, 14 ಕಿಲೋಮೀಟರ್ ಅಗಲ ಇದೆ. ಕಿಲೋಮೀಟರ್ ಅಂದರೆ ಇಲ್ಲಿಂದ ವಿರಾರದಿಂದ ಕಾಂದಿವಲಿ ಗೋರೆಗಾಂವದವರೆಗೂ ಅಷ್ಟು ಉದ್ದ ಸರೋವರ. ಅಗಲ 14 ಕಿಲೋಮೀಟರ್, ಅದಕ್ಕಿಂತಲೂ ಹೆಚ್ಚು. ಅದರದ್ದು ಪೂರ್ತಿ ರೌಂಡ್ ಸುತ್ತುವರೆದು ಬರಬೇಕಾದ್ರೆ 200 ಕಿಲೋಮೀಟರ್ ಆಗ್ತದೆ. ಅಷ್ಟು ದೊಡ್ಡ ಮಾನಸ ಸರೋವರ ಬ್ರಹ್ಮದೇವರು ತಮ್ಮ ಮನಸ್ಸಿನಿಂದ ನಿರ್ಮಾಣ ಮಾಡಿದ್ದಾರಂತೆ. ಈ ಮಾನಸ ಸರೋವರದ ಒಂದು ಭಾಗದಿಂದಲೇ ಸಿಂಧು, ಶುತದ್ರು, ಬ್ರಹ್ಮಪುತ್ರ ಅಲ್ಲಿಂದ ಹೊರಟಿವೆ. ಇಂಥ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಈ ಮಾನಸ ಸರೋವರದಲ್ಲಿ ಅವನು ಹೋಗಿ ಕಮಲದ ನಾಳದಲ್ಲಿ ಅವನು ಇಂದ್ರ ಕುಳಿತುಕೊಂಡು 1,000 ವರ್ಷಗಳವರೆಗೆ ಆ ಕಾಲದಲ್ಲಿ ತಪಸ್ಸು ಮಾಡ್ತಾ ಇದ್ದ. ಆಯ್ತಲ್ಲ, ಪ್ರಾರಬ್ಧ ಕರ್ಮ ದುಃಖ ಅನುಭವಿಸಿದ್ನಲ್ಲ, ತಪಸ್ಸು ಯಾಕೆ ಅಂತ ತಿಳ್ಕೊಂಡಂತಂದರೆ, ವಿಶೇಷ ತಪಸ್ಸು ಮಾಡಿದರೆ ಪರಮಾತ್ಮ ಏನು ಮಾಡ್ತಾನೆ, ಪ್ರಾರಬ್ಧ ಕರ್ಮದಲ್ಲಿ ಸ್ವಲ್ಪ ಉಪಮರ್ದ ಮಾಡ್ತಾನೆ ಅಂತ ತಿಳ್ಕೊಂಡು ಪ್ರಾರಬ್ಧ ಕರ್ಮ ಭೋಗಿಸಲೇಬೇಕು. ಆದರೆ ಭಗವಂತನ ಧ್ಯಾನ, ಜಪ, ತಪ ನಾವು ಮಾಡ್ತಾ ಇದ್ದರೆ ಪ್ರಾರಬ್ಧ ಕರ್ಮದ ಪ್ರಕಾರ ನಾನು ಜಾರಿ ಬಿದ್ದು ತಲೆ ಹೊಡಿಬೇಕು, 2 ಹೋಳಾಗಬೇಕು. ಆದರೆ ಭಗವಂತನ ಧ್ಯಾನ ಮಾಡಿದ್ರಿಂದಾಗಿ ಆ ಕಾಲಕ್ಕೆ ಅವಾಗೇನಾಗ್ತದೆ ಅಂತ ತಿಳ್ಕೊಂಡಂತಂದರೆ, ಪ್ರಾರಬ್ಧ ಕರ್ಮದಿಂದ ಸ್ವಲ್ಪ ತಲೆ ಬಡಿತದೆ, ಬೀಳ್ತೀವಿ, ತಲೆ ಬಡಿತದೆ, ಸ್ವಲ್ಪ ಪೆಟ್ಟು ಹತ್ತದೆ, ಮತ್ತೆ ಎದ್ದು ಕೂತ್ಕೊಂಡ್ಬಿಡ್ತದೆ, ತಲೆ ಹೊಡಿದು ಉಳಿತದೆ. ಅದಕ್ಕೇ ಪ್ರಾರಬ್ಧ ಕರ್ಮದಲ್ಲಿ ಈ ರೀತಿಯಾದಂಥ ಒಂದು ಸಹನ ಮಾಡ್ತಕ್ಕಂಥ ಸಾಮರ್ಥ್ಯ ಬರಲಿ ಅಂತ ತಿಳ್ಕೊಂಡು ಅಂತೇಳಿ ಸತತ ಜಪ, ಪಾರಾಯಣ ಮಾಡ್ಕೋತಿರ್ಬೇಕು. ಪಾರಾಯಣ ಬೇಡ, ಜಪ ಬೇಡ, ಪ್ರದಕ್ಷಿಣೆ ನಮಸ್ಕಾರ ಬೇಡ ಅಂತ ತಿಳ್ಕೊಂಡು ಅಂತಂದ್ರೆ ಪ್ರಾರಬ್ಧ ಕರ್ಮ ಅನುಭವಿಸ್ಬೇಕಾಗ್ತದೆ. ನಾವೆಲ್ಲ ಸಣ್ಣವರು ಇರುವಾಗ ನಮ್ಗೆ ಇದೇ ರೀತಿಯಾಗಿ ಹೇಳ್ತಾಯಿದ್ರು. ಏನು ಅಂತ ತಿಳ್ಕೊಂಡಂತಾರೆ, ಇಲ್ಲ ಕಾಲು ಮುರಿತು, ದೇವ್ರ ಗುಡಿಗೆ ಹೋಗಿದ್ದೆ, ಜಾರು ಬಿದ್ದು ಕಾಲು ಮುರಿತು, ನೋಡು ಬರೀ ಫ್ರ್ಯಾಕ್ಚರ್ ಆಗ್ಯದ, ಖರೆ ನಿನ್ನ ಪ್ರಾರಬ್ಧ ಕರ್ಮದೊಳಗೆ ನಿನ್ನ ಕಾಲು ಪೂರ ಕಟ್ಟಾಗಬೇಕಾಗಿತ್ತು, ಆಗಿಲ್ಲ, ದೇವರು ನೆನೆಸಿ ಅಂತ ತಿಳ್ಕೊಂಡಂತೆ ಸ್ವಲ್ಪರೊಳಗೆ ನಿನಗೆ ಅದು ಉಳಿದೋಗಿದೆ ಅಂತ ತಿಳ್ಕೊಂಡಂತೆ. ಇಂತಹ ಸಂದರ್ಭದಲ್ಲಿ ಇದೇ ರೀತಿ ಅರ್ಥ ಮಾಡ್ಕೊಳ್ಬೇಕು. ದೇವರನ್ನು ನೆನೆಸ್ತಾ ಇದ್ದೀವಲ್ಲ, ಯಾಕೆ ದೇವರನ್ನು ಉಪಾಸನೆ ಮಾಡ್ತಕ್ಕಂಥವರಿಗೆ ಸ್ವಲ್ಪ ಕಷ್ಟಗಳು ಜಾಸ್ತಿ. ಯಾಕೆ ಅಂತ ತಿಳ್ಕೊಂಡಂತಂದರೆ ಅವ್ರ ದುಃಖ ಪ್ರಾರಬ್ಧ ಪರಮಾತ್ಮ ಮುಗಿಸ್ಬಿಡ್ತಾನೆ, ಕಷ್ಟ ಕೊಟ್ಟಂಗೆ ಮಾಡಿ ದೂರ ಮಾಡಿಬಿಡ್ತಾನೆ. ಹಿಂದಕ್ಕೊಂತ ಒಬ್ಬ ಮಂತ್ರಿ, ಭಗವದ್ಭಕ್ತ ಮಂತ್ರಿ ಇದ್ದ. ಏನು ಮಾಡಿದ್ರು ದೇವ್ರ ಇಚ್ಛೆ ಅಂತ ತಿಳ್ಕೊಂಡು ಅಂತ ಹೇಳ್ತಿದ್ದ, ಏನಾದರೂ ದೇವ್ರ ಇಚ್ಛೆ ಅಂತ ಹೇಳ್ತಿದ್ದ. ರಾಜ ಒಳ್ಳೆಯವನಿದ್ದ ಮುದುಕ, ಆಯಿತು ಅಂತ ತಿಳ್ಕೊಂಡಂತೇಳಿ ಅವ ಹೋದ. ಅವನ ಜಾಗಕ್ಕೆ ಅವನ ಮಗ ಕೂತ್ಕೊಂಡ. 25-26 ವರ್ಷ ಆಗಿತ್ತು. ಸ್ವಲ್ಪ ಸಿಟ್ಟಿನವ ಇದ್ದ. ಆ ನಂತರ ದೇವ್ರ ಬಗ್ಗೆ ಅಷ್ಟಪೂರ್ತಿಯಾಗಿಲ್ಲ ವಿಶ್ವಾಸ. ಏನು ಕೇಳಿದ್ರು ಮಂತ್ರಿ, ದೇವ್ರ ಇಚ್ಛಾಗೆ ಬಂದು ಒಳ್ಳೇದಾಯಿತು ಅಂತ ತಿಳ್ಕೊಂಡು ಹೇಳ್ತಿದ್ದ. ಅವ್ನು ಸಿಟ್ಟು ಬರ್ತಿದ್ದು ಭಾಳ. ಒಂದು ಸರ್ತಿ ಒಂದು ಖಡ್ಗ ಹೊಸದಾಗಿ ತರಿಸಿದ್ದ, ಅದನ್ನು ಚೂಪದಲ್ಲಿ ನೋಡಬೇಕು ಅಂತ ಹಿಂಗೆ ಕೈ ಆಡಿಸ್ದ, ಅವ್ನು ಬಟ್ ಕಟ್ಟಾಗ್ಬಿಡ್ತು. ಮಂತ್ರಿ ಏನು ಮಾಡಿದೆ ನಿಮ್ಮ ದೇವರು? ಇಲ್ಲ, ಭಾಳ ಚಲೋ ಮಾಡ್ಯಾನ ಅಂತಕೊಂಡು ನೀವು ಭಾಳ ಸಿಟ್ಟು ಬಂತು. ನನ್ನ ಬಟ್ ಕಟ್ಟಾಗ್ಯದ, ರಕ್ತ ಸುರ್ಲಿಕ್ಕತ್ತದ, ಅಂಗವಿಕಲನ ಅದೇ. ಇನ್ನು ಮಂತ್ರಿ ಹೇಳ್ತಾನೆ ಭಾಳ ಚಲೋ ಆಯಿತು, ದೇವ್ರ ಅನುಗ್ರಹ ಆಯಿತು ಅಂತಂತಾನೆ. ಇದು ಹಂಗೆ ಅಂಥೇಳಿ ಸಿಟ್ಟು ಬಂದು, ಮಂತ್ರಿ ಇವತ್ತು ನಿನ್ನ ಕೆಲಸ ತೆಗೆದಾಕಿ ಹೋಗು. ಆಗಲಿ ಅಂತ ಮಂತ್ರಿ ತಮ್ಮ ಊರಿಗೆ ಹೋಗಿರ್ಲಿಕ್ಕೆ ಚಾಲು ಮಾಡಿದೆ.
ಈ ಕಡೆಗೆ ಹೊಸ ಮಂತ್ರಿಗಳನ್ನು ಮಾಡಿಕೊಂಡ ರಾಜಕುಮಾರ ಒಂದು ಸರ್ತಿ ಬೇಟೆಗೆ ಹೋದ. ಬೇಟೆಗೆ ಹೋಗಿ ಹೋಗಿ ಭಾಳ ದಣದು ಮಧ್ಯಾಹ್ನ ಕಾಲ ಬಿಸಿಲು ನೀರು ಕುಡಿದು ಗಿಡದ ಕೆಳಗೆ ಮಲ್ಕೊಂಡಿದ್ದ. ಜೊತೆಗೆ ಒಂದು 2-3 ಮಂದಿ ಸೈನಿಕರಿದ್ದರು. ಎಚ್ಚರ ಆಯ್ತು, ನೋಡ್ತಾನೆ ಇವನನ್ನು ಆ ಮಂಚಕ್ಕೆ ಕಟ್ಟಿ ಹಾಕಿಬಿಟ್ಟಿದ್ದಾರೆ. ಕಟ್ಟಿ ಹಾಕಿ ಇವನ ಮೇಲೆ ಕೆಂಪು ಬಟ್ಟೆ ಹಾಕಿ ಇವನ ಸುತ್ತಲೂ ಕುಣಿಲಿಕತ್ತಾರೆ. ನೋಡಿದ್ರೆ ಆದಿವಾಸಿಗಳು ಪುರುಷ ಬಲಿ ಕೊಡಬೇಕು ಅಂತೇಳಿ ಆ ಚಂದ ಇದ್ದಾನೆ ಅಂತಕೊಂಡು ಹುಡುಕಿದ್ರು. ಆಯ್ತು, ಇವನನ್ನು ಕರ್ಕೊಂಡು ಹೋದ್ರಪ್ಪ. ಅವ ಅಂದ, ಅಯ್ಯೋ ಮಂತ್ರಿ ಇದ್ದರೆ ಉಳಿತಿದ್ದೆ ನಾನು ಅಂತಕೊಂಡು ದುಃಖಪಟ್ಟ. ದೇವ್ರ ಮುಂದೆ ನಿಂದಿರಿಸಿದ್ರು. ಅವನು ಸ್ನಾನ ಮಾಡಿಸಿದ್ರು, ಚಲೋ ಬಟ್ಟೆ ಹಾಕಿದ್ರು, ಒಳ್ಳೆ ಮಾಲೆ ಗೀಲಿ ಎಲ್ಲ ಹಾಕಿದ್ರು. ಇಲ್ಲ ದಾಕ್ಷಿಣ್ಯಕ್ಕೆ ಮುಖ್ಯ ಪುರೋಹಿತ ಬಂದ. ಇವನನ್ನು ತಲೆ ಕತ್ತರಿಸ್ಬೇಕಾಗಿಂತ ಪುರೋಹಿತವ ಅಂಥ ಪುರೋಹಿತರು ಇರ್ತಿದ್ರು. ಬಂದು ನೋಡಿದೆ, ಎಲ್ಲ ಕಡೆ ನೋಡಿದೆ ಇವನನ್ನು. ಇವನು ಬಿಟ್ಬಿಟ್ರೆ ಇವನು ಹಂಗೆ ವಿಕಲ ಆಗ್ಯದ, ಇಂಥದನ್ನು ನೈವೇದ್ಯ ತೋರಿಸ್ಲಿಕ್ಕೆ ಬರೋಂಗಿಲ್ಲ ದೇವಿಗೆ. ಇನ್ನೊಬ್ಬ ಚಲೋ ಏನೂ ವಿಕಲತೆ ಇದು ಹುಡುಗನ ಒಬ್ಬ ಮನುಷ್ಯನ ಕರ್ಕೊಂಬರ್ರಿ ಅಂತಕೊಂಡು ಹೇಳ್ದ. ಬಿಚ್ಚಿ ಓಡಿಸ್ಬಿಟ್ಟು ಇವನು ಅಂತಕೊಂಡು ಬಿಚ್ಚಿದಾಕ್ಷಣ ಓಡಿ ಹೋದ. ಆವಾಗ ಅವ್ನಿಗೆ ಅನಿಸ್ತು, ಅವತ್ತು ಮಂತ್ರಿ ಹೇಳಿದ್ದ ಬೆಟ್ಟು ಕತ್ತರಿಸಿದ್ರು ದೇವ್ರ ಅನುಗ್ರಹ ಆಗ್ಯದ, ಚಲೋ ಆಗ್ಯದ ಅಂತಕೊಂಡು ಅಂದಿದ್ದಲ್ಲ. ಒಂದು ವೇಳೆ ಬೆಟ್ಟು ಕತ್ತರಿಸದೇ ಇದ್ದರೆ ಇವತ್ತು ನಾನು ಕುತ್ತಿಗೆ ಕಲಾಸಾಗ್ತದೆ. ಬಂದ, ಪಶ್ಚಾತ್ತಾಪಟ್ಟ, ಮಂತ್ರಿನ ಕಳಿಸಿದ. ಕರೆಸಿ ನೀನೇ ಮಂತ್ರಿ ಆಗಪ್ಪ ಅಂತ ಹೇಳ್ದ. ಆದರೂ ತಮಾಷೆ ಕೇಳ್ದ, ನನ್ನ ಬೆರಳಿಂದ ಕತ್ತರಿಸಿಂದ ನಾನು ಉಳಿದೆ, ಅದು ನಿನ್ನ ನೌಕರಿ ಹೋಯ್ತಲ್ಲ, ನಿನಗೇನಾಯಿತು, ನಿನಗೇನು ಚಲೋ ಆಯಿತು ಅಂತ ಕೇಳ್ದ. ಅವ ಹೇಳ್ದ, ನಾ ಮಂತ್ರಿ ಆಗಿದ್ದರೆ ನಿಂಗೆ ಒಬ್ಬತ್ತನೇ ಬಿಡ್ತಿದ್ದಿಲ್ಲ, ನಿನ್ನ ಜೋಡಿ ನಾನು ಬರ್ತಿದ್ದೆ. ನಿನ್ನ ಸೇವಕರು ನಿನ್ನ ಬಿಟ್ಟು ಓಡಿ ಹೋದ್ರೆ ಮಾತು ಬೇರೆ, ನಾನು ನನ್ನ ಹತ್ರ ಇರ್ತಿದ್ದೆ, ನನಗೆ ಅಂಗವಿಕಲವಿಲ್ಲ, ನನ್ನ ಬಲಿ ಆಗ್ತಿತ್ತು. ಅದರಿಂದಾಗಿ ನಾನು ನೌಕರಿ ಓದಿದ್ದನ್ನು ನಾ ಉಳಿದೆ, ಬಟ್ ಕತ್ತರಿಸಿದ್ದನ್ನು ನೀ ಉಳಿದೆ. ಪ್ರಾರಬ್ಧ ಕರ್ಮ, ದೇವರನ್ನು ನೆನೆಸಿದರೆ ಈ ರೀತಿಯಾಗಿ ಪ್ರಾರಬ್ಧ ಕರ್ಮ ಅನುಭವಿಸಲೇಬೇಕು. ಮತ್ತು ಇನ್ನೊಂದೇನಿದೆ ಅಂತಕೊಂಡಂತಂದರೆ, ಪುಣ್ಯ ಪಾಪಗಳು ಅಂತಕೊಂಡಂತ ಅನ್ನೋದು ನಮಗೆ ಯಾವಾಗಲೂ ನಮ್ಮ ಹತ್ತಿರ ಬರ್ತಿರ್ತಾರೆ. ಪುಣ್ಯೇನ ಪುಣ್ಯಂ ಪಾಪೇನ ಪಾಪಂ ಅಂತಕೊಂಡಂತೆ ಬೃಹದಾರಣ್ಯಕ ಉಪನಿಷತ್ತಿನ ವ್ಯಾಖ್ಯಾನದಲ್ಲಿ ಆಚಾರ್ಯ ಹೇಳ್ತಾರೆ, ಪುಣ್ಯ ಬಂತು ಅಂದರೆ ಏನು, ಪಾಪ ಬಂತು ಅಂದರೆ ಏನು. ಏನು ಪಾಪ ಅಂತಕೊಂಡಂತಕ್ಕಂಥ ಬಂದು ನಮ್ಮ ತಲೆ ಮೇಲೆ ಭಾರ ಕೊಡ್ತದೆ, ಪುಣ್ಯ ಅಂತಕೊಂಡಂದು ಅಂಗಿ ಬಂದು ಸರಿತದೆ, ಅಲ್ಲ. ಪುಣ್ಯ ಮತ್ತು ಪಾಪ ಅಂತಂದರೆ ದೇವತೆಗಳು ಮತ್ತು ಅಸುರರು. ಇವತ್ತಿನ ದಿವಸ ವಾಯುಸ್ತುತಿ ಮಾಡಿದೆವು, ಅದರಿಂದ 4 ಜನ ದೇವತೆಗಳು ಬಂದು ನಮ್ಮ ಸಂರಕ್ಷಣೆಗೆ ನಿಂತರು. ದೇವರ ಪೂಜೆ ಆಯ್ತು, ಇನ್ನೂ 4 ಮಂದಿ ಬಂದರು. ಹೀಗೆ ನಮ್ಮ ಸುತ್ತಲೂ ದೇವತೆಗಳು ನಮ್ಗೆ ಕಾಣಿಸ್ದಾಗೆ ಇರ್ತವೆ. ಇದು ಪುಣ್ಯ. ಪಾಪ ಮಾಡಿದ್ದೀವಿ, ಕಳ್ಳತನ ಮಾಡಿದ್ದೀವಿ, ಅಭಕ್ಷ್ಯ ಭಕ್ಷಣ ತಿನ್ನಲಾರ್ದಂತ ತಿಂದೀವಿ, ಆನಂತರ ದೇವರು ನಮಸ್ಕಾರ ಮಾಡಲಿಲ್ಲ, ಸಂಧ್ಯಾವನ್ನು ಬಿಟ್ಟಿವಿ. ಒಂದು ಸಂಧ್ಯಾವನ್ನು ಬಿಟ್ಟು 4 ಮಂದಿ ಅಸುರರು ಬಂದು ಸೇರ್ಕೊಂಡ್ಬಿಡ್ತಾರೆ. ಮತ್ತೊಂದೇನು ತಪ್ಪು ಮಾಡಿದೆವು ಅಂತ 4 ಅಸುರರು ಬರ್ತಾರೆ. ಹೀಗಾಗಿ ನಮ್ಮ ಸುತ್ತಲೂ ಆಸುರಿ ಶಕ್ತಿ, ದೈವಿ ಶಕ್ತಿ ತಿರುಗ್ತಾ ಇರ್ತದೆ. ಇದರಲ್ಲಿ ಆಸುರಿ ಶಕ್ತಿ ಹೆಚ್ಚಾಯಿತು, ನಮಗೆಲ್ಲ ರೀತಿಯ ಜ್ವರ, ಪೀಡೆ, ರೋಗ, ತಲೆಶೂಲಿ, ಅಸಮಾಧಾನ, ಹಾನಿ ಎಲ್ಲ ಚಾಲು ಆಗ್ತದೆ. ಎಲ್ಲ ಚಾಲು ಆಗಿದೆ ಅಂತಂದ್ರೆ ನಮ್ಮ ಪಾಪದ ಆ ಅಸುರರು ನಮಗೆ ಆ ರೀತಿಯಾಗಿ ಪೀಡೆಯನ್ನು ಹಾಕ್ಕೊಡ್ತಾ ಇದ್ದಾರೆ ಅಂತ ಅರ್ಥ. ನಾವು ಭಾಳ ಇವತ್ತು ಭಾಗವತ್ ಕೇಳಲಿಕ್ಕೆ ಸಿಕ್ತು, ಭಾಗವತ್ ಕೇಳ್ತಾ ಇದ್ದೀವಿ ಅಂತ ತಿಳ್ಕೊಂಡಂತಂದರೆ ಪುಣ್ಯ ಹೆಚ್ಚಾಯಿತು. ಪುಣ್ಯ ಹೆಚ್ಚಾಗಿದ್ದರಿಂದಾಗಿ ನಮ್ಮ ಪ್ರಾರಬ್ಧ ಏನಿತ್ತಲ್ಲ ಕ್ರಮವಾಗಿ ಕಡಿಮೆ ಹಾಕೋದು ಬಂದು. ಕಡಿಮೆ ಆಯ್ತಂದ್ರೇನು, 1,00,000 ರೂಪಾಯಿ ಹಾನಿ ಆಗಬೇಕು. ಆದರೆ ಅಷ್ಟರಲ್ಲಿ ಒಂದು 10 ರೂಪಾಯಿ ಕಳೆದು ಹೋಗ್ಬಿಡ್ತದೆ. ಅಲ್ಲಿಗೆ ಪ್ರಾರಬ್ಧ ಕರ್ಮ. ಇಷ್ಟು ಕರ್ಮ ಭಾಳ ಮಹತ್ವಪೂರ್ಣವಾದ ನೆನಪಿಟ್ಕೊಳ್ಳಿ. ಪ್ರತಿಯೊಂದು ಪಾಪ, ನಾನು ರೂಮ್ನಲ್ಲಿ ಒಬ್ಬತ್ತನೇ ಇದ್ದೀನಿ, ಏಕಾದಶಿ ಅವಲಕ್ಕಿ ತಿಂತೀನಿ ಅಂತ ತಿಳ್ಕೊಂಡಂತಂದ್ರೆ 10 ಜನ ಅಸುರರು ಬಂದು ನನ್ನ ಜೊತೆಗಿದ್ಬಿಡ್ತಾರೆ. ಪಾಪ ಬಂತು ಅಂತಂದರೆ ಅಸುರರು ಬಂದ ಅಂತ ಅರ್ಥ. ಪುಣ್ಯ ಬಂತು ಅಂತ ತಿಳ್ಕೊಂಡಂತಂದರೆ ದೇವತೆಗಳು ಬಂದಿದ್ದಾರೆ. ಇವತ್ತು ನಮಗೆ ನಿಮಗೆ ನಮ್ಮ ಸುತ್ತಲೂ ದೇವತೆಗಳ ಸಂಖ್ಯೆ ಹೆಚ್ಚಿದೆ. ಯಾಕೆ ಅಂತ ತಿಳ್ಕೊಂಡಂತಂದರೆ ದಿನಾಲು ಭಾಗವತ್ ಕೇಳಲಿಕ್ಕತ್ತೆ ನಾವು. ಅದು ಇಲ್ಲ, 130ಕ್ಕಿಂತ ಹೆಚ್ಚು ಭಾಗವತ ಕೇಳಿವಿ ಅಂತ ತಿಳ್ಕೊಂಡಂತಂದಮೇಲೆ ಎಷ್ಟು ಪುಣ್ಯ ದೇವತೆಗಳು ನಮ್ಮ ಹತ್ರ ಬಂದಿದ್ದಾರೆ, ಅಷ್ಟು ಪುಣ್ಯ ನಮಗೆ ಬಂದದ್ದು. ಆದ್ದರಿಂದಾಗಿ
ಪಾಪ ಬಹುಶಃ ನಾವು ಮಾಡಿಲ್ಲ ಅಂತ ಕಾಣುತ್ತದೆ, ಭಾಗವತ ಟೈಮ್ ಹೋಗಿರ್ತದೆ. ಮಾಡಿದರೂ ಅವ್ರ ಸಂಖ್ಯೆ ಭಾಳ ಕಡಿಮೆ ಅದು. ಈ ದೇವತೆಗಳು ಅವ್ರನ್ನ ಓಡಿಸ್ತಾರೆ. ಆದ್ದರಿಂದಾಗಿ ಶ್ರದ್ಧೆಯಿಂದ ಭಾಗವತ ಕೇಳಿದರೆ ಅನೇಕ ಪುಣ್ಯ ಪುರುಷರು ಬಂದು ನಮ್ಮ ಹತ್ರ ನಮ್ಮ ಸಂರಕ್ಷಣೆಗೆ ನಮ್ಮ ಸುತ್ತಲೂ ಇರ್ತಾರೆ. ನಾವು ಪಾಪ ಮಾಡಿದರೆ ಅವರು ಬಂದು ನನ್ನ ಬೆನ್ನು ಹತ್ತಾರೆ. ಇದನ್ನು ಶ್ರೀಮದಾಚಾರ್ಯರು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಪಾಪ ಬಂತು ಅಂತಂದ್ರೆ ಏನು, ಹಸುರು ಈವಿಲ್ ಪವರ್ಗಳು ಬಂದು ನಮ್ಮನ್ನು ಸುತ್ತಕೊಂಡು, ಪುಣ್ಯ ಬಂತು ಅಂತಕೊಂಡಂತಂದರೆ ಪಾಸಿಟಿವ್ ಪವರ್ಗಳು ಬಂದು ನಮಗೆ ವಿಶೇಷವಾಗಿರ್ತಕ್ಕಂಥ ಸಹಾಯಕ್ಕೆ ನಿಂತಾವಂತ ಅರ್ಥ. ಹೀಗಾಗಿ ನಮ್ಮ ಎಡಕ್ಕೆಲ್ಲ ಪಾಪದ ಜನರು, ಬಲಕ್ಕೆಲ್ಲ ಪುಣ್ಯದ ಜನರು. ಯಾರ ಸಂಖ್ಯೆ ಹೆಚ್ಚಿರ್ತಾರೆ ಅವರು ಗೆಲ್ತಾರೆ. ಆದ್ದರಿಂದಾಗಿ ಇಲ್ಲಿ ತನ್ನ ಪ್ರಾರಬ್ಧದ ಆ ಒಂದನ್ನು ಕಡಿಮೆ ಮಾಡ್ಕೊಂಬ ಸಲುವಾಗಿ ಅವನು ತಪಸ್ಸಿಗೆ ಕುಳಿತುಕೊಂಡ. ಯಾರು? ಇಂದ್ರ. ಅದಕ್ಕೋಸ್ಕರ ಆಚಾರ್ಯ ಮಹಾಭಾರತ ಆತ್ಮನಿರ್ಣಯದಲ್ಲಿ ಹೇಳ್ತಾರೆ, ಬ್ರಹ್ಮ ಪರೋಕ್ಷೇ ಅಪಿ ವಿಕರ್ಮ ಸೂಚಕ ಪ್ರಾರಬ್ಧ ಪಾಪಸ್ಯ ವಿಷಾಶನಂ ಯಥಾ. ಮಹಾಭಾರತ ಆತ್ಮನಿರ್ಣಯದಲ್ಲಿ 32ನೇದಾದ್ರೆ ಹೇಳ್ತಾರೆ, ಬ್ರಹ್ಮ ಪರೋಕ್ಷವಾದ ಮೇಲೆಯೂ ಕೂಡ ಅವನು ಮಾಡಿದ ಪ್ರಾರಬ್ಧ ಪಾಪ ಅಂತ ಅನುಭವಿಸಲೇಬೇಕು. ಪ್ರಹ್ಲಾದ ಪ್ರಾರಬ್ಧ ಕರ್ಮ ಮಾಡಿದ್ದ, ತಪ್ಪು ಮಾಡಿದ್ದ, ಅದಕ್ಕೋಸ್ಕರ ಅವನಿಗೆ ವಿಷಪ್ರಾಶನ ಆಗಬೇಕಾಗಿತ್ತು. ಪ್ರಾರಬ್ಧ ವಿಷಪ್ರಾಶನ ಆಯಿತು, ದೇವರನ್ನು ನೆನೆಸಿದ್ದ ಸಾಯಲಿಲ್ಲ ಅಷ್ಟೇ. ವಿಷ ಕುಡಿದು ತಪ್ಪಲಿಲ್ಲ, ಬೆಂಕಿ ಒಳಗೆ ಬೀಳೋದು ತಪ್ಪಲಿಲ್ಲ ಪ್ರಹ್ಲಾದಾಗ, ಪರ್ವತದಿಂದ ಬೀಳೋದು ತಪ್ಪಲಿಲ್ಲ, ಯಾಕಂದರೆ ಅಷ್ಟು ಹಿಂದಿನ ಜನ್ಮದ ಪಾಪ ಇತ್ತು. ಆದರೆ ದೇವರನ್ನು ನೆನೆಸಿದ್ರಿಂದಾಗಿ ಅದರಿಂದ ಹಾನಿ ಆಗಲಿಲ್ಲ. ಪ್ರಾರಬ್ಧಮಪಿತು ಕ್ವಾಪಿ ಕಿಂಚಿತ್ ವಿಘಟಿತಂ ಭವೇತ್. ಅದರಿಂದಾಗಿ ಭಗವಂತನ ಸತತ ಚಿಂತನೆಯಿಂದ ಪ್ರಾರಬ್ಧ ಕರ್ಮದ ವಿಘಟನೆ ಆಗ್ತದೆ. ಬಹಳ ದುಃಖ ಬರಬೇಕಾದ್ರೆ ಸ್ವಲ್ಪ ದುಃಖ ಬರ್ತದೆ, ಪುಣ್ಯ ಹೆಚ್ಚಿಗೆ ಬರ್ತದೆ, ಸುಖ ಹೆಚ್ಚಾಗ್ತದೆ, ಆದರೆ ಬಂಧಕವಾಗೋದಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಸ್ಥಿತಿ. ಇನ್ನು ಇಂದ್ರ ಹೋಗಿ ಕಮಲದ ನಾಳದಲ್ಲಿ ಸೇರಿಕೊಂಡ. ಬ್ರಹ್ಮತ್ಯಾಕೆ ಅಲ್ಲಿ ಹೋಗ್ಲಿಕ್ಕಾಗಲಿಲ್ಲ. ಕಮಲದ ನಾಳ ಅಂದರೆ ಏನು? ಕಮಲದ ನಾಳ ಅಂತಿಕೊಂಡಂತಂದರೆ ಜಗತ್ತಿಗೆ ಆಧಾರನಾಗಿರ್ತಕ್ಕಂಥ ಭಗವಂತ. ಆ ಭಗವಂತನ ಸಾಮೀಪ್ಯ ಅಂತಿಕೊಂಡಂತ ಅರ್ಥ. ಪರಮಾತ್ಮನ ಪದ್ಮನಾಭನ ನಾಭಿಯಿಂದ ಏನು ಕಮಲ ಹುಟ್ಟಿದೆ, ಅವನ ಕಮಲದ ನಾಳ ಅಂದರೆ ದೇಟು ಮ್ಯಾಲ ತನಕ ಹೋಗಿ ಮ್ಯಾಲ ಕಮಲ ಅರಳಿದ. 14 ಲೋಕಗಳು. ಈ 14 ಲೋಕಕ್ಕೆ ಆಧಾರ ಯಾರು? ಮೂಲಾಧಾರನಾಗಿರ್ತಕ್ಕಂಥ ಭಗವಂತ. ಅದ್ರ ಒಳಗೆ ಹೋಗಿ ಇಂದ್ರ ಕೂತ್ಕೊಂಡ ಅಂತಕೊಂಡಂತಂದರೆ ಪರಮಾತ್ಮನ ರಕ್ಷಣೆಯಲ್ಲಿ ಹೋಗಿ ಕೂತ್ಕೊಂಡು ನರಸಿಂಹ ಮಂತ್ರವನ್ನು ಜಪ ಮಾಡ್ತಾ ಇದ್ದಾನೆ. ಹೋಗಿದ್ದೆಲ್ಲೇ ಮಾನಸ ಸರೋವರದಲ್ಲಿ. ಮಾನಸ ಸರೋವರ ಅಂತಿಕೊಂಡಂತಂದ್ರೆ ಏನು? ಮನಸ್ಸು ಶುದ್ಧವಾದ ಸರೋವರ, ಶುದ್ಧವಾದ ಮನಸ್ಸು, ಅಪ್ರಾಕೃತ ಮನಸ್ಸು ಇರತಕ್ಕಂಥವನು ಪರಮಾತ್ಮ. ಅಪ್ರಾಕೃತ ಮನಸ್ಸಿನ ಪರಮಾತ್ಮನಲ್ಲಿ ಅಲ್ಲಿ ಬೆಳೆದಿರ್ತಕ್ಕಂಥ ಕಮಲದ ಹೂವು ಜಗತ್ತು, ಆ ಜಗತ್ತಿಗೆ ಆಧಾರವಾಗಿರ್ತಕ್ಕಂಥ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಹೋಗಿ 1000 ವರ್ಷ ನರಸಿಂಹ ಮಂತ್ರವನ್ನು ಜಪ ಮಾಡ್ತಾ ಇದ್ದಾನೆ. ಇಲ್ಲಿ ಆಗು ಹೋಗುಗಳೆಲ್ಲ ಸುದ್ದಿ, ಅಗ್ನಿ ದಿನಾಲ್ ಹೋಗಿ ಬರೋದು ಇಲ್ಲಿ ಸುದ್ದಿ ಅವನು ತಿಳಿಸ್ತಿದ್ದ, ಬರ್ತಿದ್ದ. ಈ ಇಂದ್ರ ಸಿಗಲಿಲ್ಲ ಅಂತ ತಿಳ್ಕೊಂಡಂತೇಳಿ ಇಲ್ಲಿ ಈ ಬ್ರಹ್ಮತ್ಯ ಪಾಪ ದಿನದಿನಕ್ಕೆ ಮೊದಲೇ ಕ್ಷಯರೋಗ, ಜೀರ್ಣ ಹಾಕೋದು ಶಕ್ತಿಹೀನಾಗಿಬಿಟ್ಟಿತ್ತು. ಇದರ ಮಧ್ಯದಲ್ಲಿ ಒಂದು ವಿಶಿಷ್ಟ ಘಟನೆ ನಡೀತು. ಏನು ಘಟನೆ ನಡೀತು ಅಂತ ತಿಳ್ಕೊಂಡಂತಂದರೆ, ಅಷ್ಟೊತ್ತಿಗೆ ಪರೀಕ್ಷಿತ ರಾಜ ಪ್ರಶ್ನೆ ಮಾಡ್ತಾನೆ, ಏನು ಘಟನೆ ನಡೀತು ಅಂತಂದರೆ, ಇಂದ್ರನ ಜಾಗ ಖಾಲಿ ಇದೆ, ಅಲ್ಲಿ ತನಕ ರಾಜ್ಯ ನಡೆಸಬೇಕು ಅಂಥೇಳಿ ನಹುಷನನ್ನು ತಂದು ಕೊಡಿಸಿದ್ದಾರೆ. ಚಂದ್ರವಂಶದ ರಾಜ, ಅನೇಕ 100 ಯಜ್ಞಗಳನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಕೊಡಿಸಿದ್ದಾರೆ. ಪರೀಕ್ಷಿತ ರಾಜ ಕೇಳ್ತಾನೆ, ನಿಜವಾಗಿ ಒಬ್ಬ ರಾಜ ಪ್ರಧಾನಮಂತ್ರಿ ಟೆನ್ಯೂರ್ ಮುಗಿದರೆ ಅವಾಗ ಪ್ರಧಾನಮಂತ್ರಿ ಆಗ್ತಾನೆ. ಈ ಭೂಮಿ ರಾಜನ ತಂದಿಲ್ಲ ಯಾಕೆ ಕೊಡಿಸಿದ್ರು? ಇಂದ್ರನ ಸಮಾನನಾಗಿರ್ತಕ್ಕಂಥವನು ಕಾಮದೇವ, ಕಾಮನನ್ನೆಲ್ಲ ಆ ಇಂದ್ರನ ಜಾಗದಲ್ಲಿ ಕೊಡಿಸ್ಬೇಕಾಗಿತ್ತಲ್ಲ, ಯಾಕೆ ಕೊಡಿಸ್ಲಿಲ್ಲ? ಯಾಕೆ ಒಬ್ಬ ದೇವತೆ ಕಾರ್ಯ ಹೋದಾಗಿರ್ತಕ್ಕಂಥ ಸಮಯದಲ್ಲಿ ಇನ್ನೊಬ್ಬ ದೇವತೆನ ತಂದು ಕೊಡ್ಸಂಗಿಲ್ಲೇನು ಅಂತ ತಿಳ್ಕೊಂಡಂತ ಹೇಳಿದ್ರೆ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆಚಾರ್ಯರು ಉತ್ತರ ಕೊಡ್ತಾರೆ. ಅಂದರೆ ಆಚಾರ್ಯ ಎಲ್ಲೆಲ್ಲಿಯ ಪ್ರಶ್ನೆಗಳಿಗೆ ಎಲ್ಲೆಲ್ಲಿ ಅನೇಕ ಪುರಾಣದ ಉತ್ತರ ತಂದಾರ ಅನ್ನೋದು ಅದ್ಭುತವಾದಂಥ, ಅದಕ್ಕೋಸ್ಕರ ಆಚಾರ ಗ್ರಂಥ ಓದಬೇಕು.
ನಾಣ್ಯಸ್ಯ ಪದಮಿಚ್ಛಂತಿ ತದ್ದೇವಾನಾಂ ಪರಂ ವ್ರತಂ. ದೇವತೆಗಳು ಇನ್ನೊಬ್ಬರ ತಮ್ಮ ಪದವಿಯನ್ನು ಅಷ್ಟೇ ಪರಿಪಾಲನೆ ಮಾಡಿ. ಇಂದ್ರ ಪದವಿಯಲ್ಲೇ ಇರ್ತಾನೆ, ವರುಣ ಪದವಿ ಬಿಟ್ಟು ಹೋಗಂಗಿಲ್ಲ. ಅದೇ ಅವರ ಪ್ರಾರಬ್ಧ, ಅದೇ ಅವರ ರೀತಿಯಾಗಿರ್ತಕ್ಕಂಥ ಸಾಧನೆ. ಆ ವಿಶಿಷ್ಟವಾಗಿರ್ತಕ್ಕಂಥ ಸಾಧನೆಯನ್ನೇ ಅವರು ಮಾಡುವುದೇ ಆ ದೇವತೆಗಳ ವಿಶಿಷ್ಟತೆ. ಆದ್ದರಿಂದಾಗಿ ದೇವತೆಗಳು ಬಂದಲ್ಲಿ ಕೊಡೋದಿಲ್ಲ, ತಮ್ಮ ಸ್ಥಾನದಲ್ಲೇ ಇದ್ದುಕೊಂಡು ತಮ್ಮ ಸಾಧನೆಯನ್ನು ಮಾಡ್ತಾ ಇರ್ತಾರೆ. ಪರಮಾತ್ಮ ಅಷ್ಟು ಸಾಧನೆಯನ್ನು ಅವರಿಗೆ ಅಲ್ಲಿ ವಿಹಿತನನ್ನಾಗಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಹುಷ ಬಂದು ಕೂತ್ಕೊಂಡಿದ್ದಾನೆ. ಒಳ್ಳೆ ಪುಣ್ಯವಂತ, ರಾಜ್ಯ, ವಿದ್ಯಾವಂತ ಎಲ್ಲ ಇತ್ತು. ಆದರೆ ಯಾವುದೋ ಒಬ್ಬರ ಜೀವನಿಗೆ ಯೋಗ್ಯತೆ ಮೀರಿ ಅಧಿಕಾರ ಬಂದರೆ, ಯೋಗ್ಯತೆ ಮೀರಿ ಸಂಪತ್ತು ಬಂದರೆ, ಆ ಕಾಲದಲ್ಲಿ ಅವನಿಗೆ ಅಹಂಕಾರ ಬರ್ತದೆ. ಅದಕ್ಕೆ ಸಂಪದೈಶ್ವರ್ಯ ಮದಾಂಧ ಬುದ್ಧಿ. ಭಾಗವತ ಹೇಳ್ತಾರೆ, ಸಂಪತ್ತು ಐಶ್ವರ್ಯದಿಂದ ಬಂದಿರತಕ್ಕಂಥ ಸೊಕ್ಕಿನಿಂದ ನೀತಸ್ಥಿರಶ್ಚಾಂ ಗತಿಂ. ಆ ಸೊಕ್ಕಿನಿಂದ ಅವನು ಪುಣ್ಯ ಕಡಿಮೆ ಆಯಿತು. ಅಸುರರು ಬಂದರು ಏನು ಮಾಡಿದ್ರು, ಮನಸ್ಸು ಕೆಡಿಸಿದರು. ಮನಸ್ಸು ಕೆಡಿಸಿದ ಕ್ಷಣಕ್ಕೆ ಅವನಿಗೆ ಶಚೀದೇವಿಯನ್ನು ನೋಡಿ ಅವಳನ್ನು ತನ್ನ ಅಂತಃಪುರಕ್ಕೆ ಸೇರಿಸ್ಕೊಳ್ಬೇಕು ಅಂತ ಇಚ್ಛೆ ಆಯಿತು. ಇವನಲ್ಲಿ ಶಚೀದೇವಿಯಲ್ಲಿ ಇವನೊಬ್ಬರು ಚಕ್ರವರ್ತಿ, ಅವಳು ಇಂದ್ರ ಪತ್ನಿ. ಆದರೂ ನಾನು ಹೇಳಿದ್ನಲ್ಲ, ಅಹಂಕಾರ ಬಂತು, ಪಾಪ ಬಂತು. ಪಾಪದ ಜೊತೆಗೆ ಅಸುರರು ಬಂದರು, ಅಸುರರು ಬುದ್ಧಿಯನ್ನು ಕೆಡಿಸಿದರು. ನಾವು ಅನ್ಯಾಯದಲ್ಲಿ ಹೀಗೆ ತಪ್ಪು ಮಾಡಿದ್ವಿ, ಅಸುರರು ಬರ್ತಾರೆ, ಇನ್ನಷ್ಟು ತಪ್ಪು ಮಾಡಿಸ್ತಾರೆ. ಅದಕ್ಕೆ ನಾವು ಯಾವಾಗಲೂ ಜಾಗರೂಕರಾಗಿರಬೇಕು. ಪುಣ್ಯ ದೇವತೆಗಳೇ ಬರಬೇಕು. ಪುಣ್ಯ ಬರಬೇಕು ಅಂದರೆ ದೇವತೆಗಳೇ ಬಂದು ನಮ್ಮ ಜೊತೆಗಿರಬೇಕು ಅಂತ ಅರ್ಥ. ಪಾಪ ಬರಬಾರ್ದು ಅಂತಂದರೆ ಅಸುರರು ಬರಬಾರ್ದು ಅಂತ ಅರ್ಥ. ಈ ಅರ್ಥವನ್ನು ಇಟ್ಟುಕೊಳ್ಳಿ. ದಿನಾಲು ಮಲಗುವಾಗ ಇವತ್ತು ಎಷ್ಟು ಜನ ದೇವತೆಗಳು ನನ್ನ ಹತ್ರ ಬಂದಿದ್ದಾರೆ, ಎಷ್ಟು ಜನ ಅಸುರರು ನನ್ನ ಈ ಒಂದು ಪಾಪ ಪುಣ್ಯದ ಏನು ದೊಡ್ಡ ಸಮುದ್ರ ಇದೆಯಲ್ಲ, ಅವ್ರ ಸಂಖ್ಯೆ ಇಲ್ಲಿ ಇವ್ರು ಜಾಸ್ತಿ ಇದೆಯೋ ಇವ್ರು ಜಾಸ್ತಿ ಇದೆಯೋ ಅಂತ ಪರೀಕ್ಷೆ ಮಾಡಿ. ಆಗ ಅವನದು ಪ್ರಾರಬ್ಧ. ಇಂದ್ರ ಪದವಿಯಿಂದ ಎಲ್ಲೋ ಬೀಳಬೇಕು ಅಂತ ಪ್ರಾರಬ್ಧ, ಹಣೆ ಬರವನು. ಪ್ರಾರಬ್ಧ ಕರ್ಮ ಯಾರಿಗೂ ಬಿಟ್ಟದ್ದಲ್ಲ. ಅವನು ಹೇಳಿ ಕಳಿಸಿದ್ದಾನೆ. ಏನು ಹೇಳಿ ಕಳಿಸಿದ್ದಾನೆ? ಶಚಿಗೆ, ಇಂದ್ರನ ಸ್ಥಾನದಲ್ಲಿ ನಾನಿರೋದರಿಂದಾಗಿ ನೀನು ಬಂದು ನನ್ನ ಅಂತಃಪುರದಲ್ಲಿ ಸೇರ್ಕೊಂಡು ಬಿಡು ಅಂತ ತಿಳ್ಕೊಂಡಂತೇಳಿ. ಇನ್ನು ಯಾವ ವ್ಯಕ್ತಿ ಪ್ರಾರಬ್ಧ ಕರ್ಮದ ಸಂಪರ್ಕಕ್ಕೆ ಬರ್ತಾನೆ, ಅವನ ತಪಸ್ಸು, ಬಲ ಎಲ್ಲ ದೇವತೆಗಳು ವರ ಕೊಟ್ಟಿದ್ದು ನಹುಷನಿಗೇನು ಅಂತ ತಿಳ್ಕೊಂಡಂತಂದರೆ, ನಹುಷ ಇಂದ್ರ ಪದವಿಯಲ್ಲಿದ್ದಾಗ ನೀ ಯಾರನ್ನು ನೋಡ್ತಿ, ಯಾರು ನಿನ್ನ ಹತ್ರ ಬರ್ತಾರೆ, ಅವ್ರದ್ದೆಲ್ಲ ವಿದ್ಯಾ ತಪಸ್ಸು ನಿನಗೆ ಟ್ರಾನ್ಸ್ಫರ್ ಆಗ್ತದೆ, ನಿನ್ನ ಯೋಗ್ಯತೆ ಬೆಳೀತಾ ಹೋಗ್ತದೆ. ಆದರೆ ಅದನ್ನು ಸದುಪಯೋಗ ಮಾಡಿಕೊಳ್ಳಿಲ್ಲ. ಹೇಳಿ ಕಳಿಸಿದ್ದಾನೆ ಶಚಿದೇವಿಗೆ, ನೀನು ಬರಬೇಕು, ನನ್ನ ಕೈ ಹಿಡಿದು ನನ್ನ ಅಂತಃಪುರಕ್ಕೆ ಸೇರಿಕೊಂಡು ನನ್ನ ಶೈಯಾಗಿ ನೀನು ಬರಬೇಕು. ಭಾಳ ಚಿಂತಾಕ್ರಾಂತ ಪತಿವ್ರತೆ, ಮಹಾಪತಿವ್ರತೆ. ತಮ್ಮ ಗುರುಗಳಾಗಿರ್ತಕ್ಕಂಥ ಬೃಹಸ್ಪತ್ಯಾಚಾರ್ಯರಿಗೆ ತನ್ನ ಸಂಕಟವನ್ನು ಹೇಳಿದಾಗ ಬೃಹಸ್ಪತ್ಯಾಚಾರ್ಯ ಪುರೋಹಿತರು ಹೇಳ್ತಾರೆ, ಒಂದು ಕೆಲಸ ಮಾಡು, ಅನೇಕ ಋಷಿಗಳು ಬ್ರಾಹ್ಮಣರು ಹೊತ್ತುಕೊಂಡಿರ್ತಕ್ಕಂಥ ಮೇನೆಯಲ್ಲಿ ನೀನು ನನ್ನ ಮನೆಗೆ ಬಂದರೆ ನಾನು ನಿನ್ನನ್ನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ ಕಳಿಸು. ಅಲ್ರಿ ಬಂದರೆ ಏನು ನಡೀತಾ ನೋಡ್ಕೋತೀನಿ, ಇಷ್ಟು ಹೇಳಿ ಕಳಿಸು ಅಂತ ತಿಳ್ಕೊಂಡು ಅಂತ ಹೇಳಿ ಕಳಿಸೋ ಒಂದು ಆ ಕ್ಷಣಕ್ಕೆ ನಾನು ಎಲ್ಲ ಋಷಿಗಳಿಗೆ ಆರ್ಡರ್ ಮಾಡಿದೆ. ಋಷಿಗಳು ಬ್ರಾಹ್ಮಣರು ಇಂದ್ರನ ಯೋಗ್ಯತೆಗಿಂತ ಕಡಿಮೆ ಇದ್ದರೂ ದೇವತೆಗಳು ಅವ್ರ ಮರ್ಯಾದೆ ಕೊಡಲೇಬೇಕು. ಈ ರೀತಿಯಾಗಿ ಹೇಳಿದಾಗ ಬೃಹಸ್ಪತ್ಯಾಚಾರ್ಯರು ಸಪ್ತರ್ಷಿಗಳಿಗೆ ಉಳಿದ ಅನೇಕ ರೀತಿಯಾಗಿ 100,000 ಋಷಿಗಳು ಆ ಪಲ್ಲಕ್ಕೆ ಹೊಟ್ಕೊಂಡು ನಡೆದಿದ್ದಾರೆ. ಮಧ್ಯದಲ್ಲಿ ಅಗಸ್ತ್ಯರು ಸ್ವಲ್ಪ ಗಿಡ್ಡ ಅದರಿಂದ ಸ್ವಲ್ಪ ಮೀನು ಕೆಲವು ಕಡೆ ಮೇಲಾಗ್ತಿತ್ತು. ಯಾರು ನೀವು ಅಂತಕೊಂಡು, ನಾನು ಅಗಸ್ತ್ಯ ಅಂದಾಗ, ರಾಜ ಇಷ್ಟು ದೊಡ್ಡ ಸ್ಥಿತಿಯಲ್ಲಿ ಕೂತ್ಕೊಂಡಿದೆಯಲ್ಲ, ವೇದ ಪ್ರಮಾಣನೂ ಅಪ್ರಮಾಣನೂ ನಿನ್ನ ಬಾಯಿಂದ ನಮ್ಗೆ ಬರಬೇಕಾಗಿದೆ, ನಮಗೆ ವಿಶೇಷ ತಿಳ್ಕೊಳ್ಬೇಕಾಗಿದೆ ಅಂತೇಳಿ ಮನಸ್ಸಿನೊಳಗೆ ಬರೀ ಶಚಿ ಕಾಣಿಸ್ತಿದ್ದು. ಆ ಒಂದು ಕಾಮದ ಇದರಲ್ಲಿರ್ತಕ್ಕಂಥ ವ್ಯಕ್ತಿಗೆ ಕಾಮಾತುರಾಣಂ ನ ಭಯಂನ ಲಜ್ಜಾ, ಭಯ ಇರೋಂಗಿಲ್ಲ, ಲಜ್ಜೆ ಇರೋಂಗಿಲ್ಲ.
ಅದು ಕೂಡ ಸೋತ್ತಮ ಸ್ತ್ರೀಯನ್ನು ಬಯಸಿದ್ದ ಪರಮಾತ್ಮ ಇಂಥವರನ್ನು ಎಂದಿಗೂ ಕ್ಷಮಿಸೋದಿಲ್ಲ. ಪರಸ್ತ್ರೀಯರನ್ನು ಬಯಸಿದರೇ ಕ್ಷಮಿಸೋದಿಲ್ಲ ಅಂತಿಕೊಂಡಂತಂದಮೇಲೆ ಸೋತ್ತಮ ತನಕ್ಕಿಂತ ಯೋಗ್ಯತೆಯಲ್ಲಿ ಉತ್ತಮರಾಗಿರ್ತಕ್ಕಂಥ ಸ್ತ್ರೀಯರನ್ನು ಬಯಸಿದ ವ್ಯಕ್ತಿಗೆ ರೌರವ ನರಕ ಅಂದಂತಮಸ್ಸು ನಿಶ್ಚಿತ. ಇಂತಹ ಸಂದರ್ಭದಲ್ಲಿ ವೇದ ಅಪ್ರಮಾಣ ಇಲ್ಲ, ಹೋಗಿ ಏನು ಕೇಳಿಕ್ಕೆ ಹೋಗ್ಬೇಡ ಅಂತ. ಯಾಕೆ ವೇದ ಪ್ರಮಾಣ ಅಂತಂದ್ರೆ ಮತ್ತು ನೀ ಯಾಕೆ ಪರಸ್ತ್ರೀ ಅಂತ ಹೊಂಟಿ ಅಂತ ಕೇಳ್ತಿದ್ರು. ಆ ಪ್ರಶ್ನೆ ಬರೋದು ಬೇಡ ಅಂತಿಕೊಂಡಂತಂದು ಆ ಕಡೆ ಕೇಳಿ ಇಬ್ಬರಲ್ಲಿ ಚರ್ಚೆ ಚಾಲು ಆಯಿತು. ಅಗಸ್ತ್ಯರು ವಾದ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ರಾಜ, ಈಗಿನ ಕಾಲಕ್ಕೆ ರಾಜರು, ಈಗಿನ ಮಂತ್ರಿಗಳಿದ್ದಾರಲ್ಲ, ತಮ್ಮ ವಿರುದ್ಧ ಮಾತಾಡೋರನ್ನ ಒಯ್ದು ಜೈಲೆಲ್ಲ ಹಾಕಿಬಿಡ್ತಾರೆ. ತಮ್ಮ ವಿರುದ್ಧ ಯಾರಾದರೂ ಮಾತನಾಡಿದರೆ ಅವ್ರ ಮೇಲೆ ಕೇಸ್ ಮಾಡ್ತಾರೆ. ಹಂಗೆ ಇವನು ಹಣೆ ಬಾರ ಅಷ್ಟೇ, ಅವನನ್ನು ಒದ್ದು ಬಿಟ್ಟ. ಅಗಸ್ತ್ಯರಿಗೆ ಒದ್ದಾಗ ಅವತ್ತು ಅಗಸ್ತ್ಯರು ಶಿಖಾದಲ್ಲಿ ಬೃಹಸ್ಪತಿ ಇವರು ಭೃಗುಋಷಿಗಳು ವಾಸ ಮಾಡಿದರು. ಅಲ್ಲಿ ನಿಂತ್ಕೊಂಡು ಪರಮಾತ್ಮ ತಪಸ್ಸು ಮಾಡ್ತಾಯಿದ್ರು. ಅವರ ಅಂತರ್ಗತನಾಗಿರ್ತಕ್ಕಂಥ ಬ್ರಹ್ಮದೇವರು ನೀನು ಕೆಳಗೆ ಅಜಗರನಾಗಿ ಕೆಳಗೆ ಬಿದ್ದುಬಿಡು ಅಂತ ಶಾಪ ಕೊಟ್ಟಿದ್ದ. ಅಜರನಾಗಿ ಕೆಳಗೆ ಬಿದ್ದು ಮುಂದೆ ಯಾರು ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತಾರೆ, ಆಗ ನಿನಗೆ ನಿನ್ನ ಈ ಅಜಗರತ್ವದಿಂದ ಮುಕ್ತಿ ಆಗ್ತದೆ. ಅಜಗರ ನೋಡಿ, ಮನುಷ್ಯ ನೋಡಿ, ಹರಿಚಿತ್ತ ಸತ್ಯ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದಿಲ್ಲ. ಹರಿಚಿತ್ತ ಇವನು ಮೇಣಿಯಲ್ಲಿ ಕೂತ್ಕೊಂಡು ಬ್ರಾಹ್ಮಣರು ಹೊತ್ಕೊಂಡು ಹೋಗ್ತಕ್ಕಂಥ ವಾಹನದ ಮೇಲೆ ಹೋಗಬೇಕು ಅಂತ ಇವನಿಚ್ಛ. ದೇವರು ಕೆಳಗೊಂದು ಬೆಳೆಸಿದ್ರಲ್ಲ, ವಾಹನ ಇಲ್ಲ, ಪೇಹನ ಇಲ್ಲ, ಕಾಲೂ ಇಲ್ಲ, ಹಾವುಗಳಿಗೆ ಕಾಲಿಲ್ಲ, ಸವರ್ಕೊಂಡು ನಡಿಬೇಕು, ಕಲ್ಲು ಮಣ್ಣು ಚುಚ್ಕೊಂಡು ಮುಂದೆ ನಡಿಬೇಕು. ಅವ ಕೇಳ್ದ, ನನ್ನ ಊಟಕ್ಕೆ ದಿನದ 6ನೇ ಭಾಗದಲ್ಲಿ, ದಿನದಲ್ಲಿ 6 ಭಾಗ ಮಾಡಬೇಕು, 12 ತಾಸಿನಲ್ಲಿ 6 ಭಾಗ ಮಾಡಿದ್ರೆ ಕಡೆ, ಸಾಯಂಕಾಲದ 2 ತಾಸಿನಲ್ಲಿ ನಿನಗೇನಾದರೂ ಆಹಾರ ಸಿಕ್ಕರೆ ಆಹಾರ, ಇಲ್ಲಾದರೆ ಇಲ್ಲ. ಉಳಿದ ಬೇಳೆಯಲ್ಲಿ ಬಂದ ಆಹಾರ ನಿನಗಿಲ್ಲ. ಯಾರು ನಿನ್ನ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಮುಕ್ತಿ ಆಗ್ತೆ ಅಂತೇಳಿ ಬ್ರಹ್ಮದೇವರು ಶಾಪ ಕೊಟ್ಟು ಕಳಿಸಿದ್ದಾರೆ. ಸಂಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ಪತಿತನಾಗಿರ್ತಕ್ಕಂಥ ಸಂದರ್ಭದಲ್ಲಿ, ಆ ಕಾಲದಲ್ಲಿ ಅವನಿರ್ತಕ್ಕಂತಹ ಸಂದರ್ಭ, ಅವಾಗ ಯದಿ ಪ್ರಶ್ನಾನ್ ತ್ವದೀಯಾಂಶ್ಚ ಕಶ್ಚಿತ್ ಪರಿಹರಿಷ್ಯತಿ, ನಿನ್ನ ಪ್ರಶ್ನೆಗಳಿಗೆ ಸಮಾಧಾನಕರವಾದ ಉತ್ತರವನ್ನು ಕೊಟ್ಟು ಯಾರು ನಿನ್ನ ಪ್ರಶ್ನೆ ಪರಿಹಾರ ಮಾಡ್ತಾರೆ, ದಿವಂಗತಾಸಿತದ, ಆಗ ನಿನ್ನ ಈ ಅಜಗರತ್ವವನ್ನು ಬಿಟ್ಟು ಮೊದಲಿನ ಸ್ಥಾನವನ್ನು ಹೊಂದುತ್ತಿ ಅಂತ್ಯಕೊಂಡಂತೇಳಿ ಸ್ಮೃತಿಶ್ಚ ಮತ್ ಪ್ರಸಾದೇನ. ಆದರೆ ಇಷ್ಟು ದಿವಸ ಪುಣ್ಯ ಯಜ್ಞ ಯಾಗ ತಪಸ್ಸೆಲ್ಲ ಮಾಡಿದ್ದೆಯಲ್ಲ, ಅದರಿಂದಾಗಿ ನಿನಗೆ ನೆನಪಿರ್ತದೆ, ನಾನು ನಹುಷ ತಪ್ಪು ಮಾಡಿದೆ, ಈ ರೀತಿಯಾಗಿ ಪತಿತನಾಗಿದ್ದೀನಿ, ಅಲ್ಲಿ ಪಶ್ಚಾತ್ತಾಪಟ್ಟು ಭಗವಂತನನ್ನು ಸ್ಮರಣ ಮಾಡು, ಉತ್ತರತನಾಗ್ತೀನಿ ಅಂತೇಳಿ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಅವನು ಪತಿತನಾಗಿದ್ದಾನೆ. ಪತಿತನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಬ್ರಹ್ಮದೇವರು ಅಗ್ನಿಗೆ ಕಳಿಸಿಕೊಟ್ಟಿದ್ದಾರೆ. ಇಂದ್ರ, 1000 ವರ್ಷ ತಪಸ್ಸು ಮುಗೀತು, ನಿನ್ನ ಸ್ಥಾನಕ್ಕೆ ಬಾ ಅಂತ ತಿಳ್ಕೊಂಡಂತೇಳಿ ಇಂದ್ರನಿಗೆ ಹೇಳಿ ಕಳಿಸಿದ್ದಾರೆ. ಹೇಳಿ ಕಳಿಸಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಇಂದ್ರ ಬಂದಿದ್ದಾನೆ, ತನ್ನ ಆಸನದಲ್ಲಿ ಕುಳಿತುಕೊಂಡಿದ್ದಾನೆ. ಹೀಗಾಗಿ ಹೆಣ್ಮಕ್ಕಳಿಗೆ ಯಾವಾಗಲೂ ಜ್ಞಾನಿಗಳ ಸಂರಕ್ಷಣೆ ಬೇಕು, ಹಿರಿಯರ ಸಂರಕ್ಷಣೆ ಬೇಕು. ವಿಮೆನ್ ಫ್ರೀಡಮ್ ಅಂತಕೊಂಡು ರಾತ್ರಿ ಅಪರಾತ್ರಿ ಅರ್ಧಂಬರ್ಧ ಡ್ರೆಸ್ ಹಾಕೊಂಡು ತಿರುಗಿಡಿದಾಗ ಮತ್ತೇನಾದರೂ ಹೆಚ್ಚು ಕಡಿಮೆ ಆದರೆ ಗೌರ್ಮೆಂಟ್ ಹಿಂಗಂತೂ ಬೈಕೊತ್ತು ಕೊಡ್ತಾರೆ. ಪ್ರತಿಯೊಬ್ಬರು ಇರಬೇಕು ಅಂತಕೊಂಡ ಕಾರಣಕ್ಕೆ ಆಗ ಇವನ ಕಡೆಯಿಂದ ಬಹಳ ಅದ್ಭುತವಾದ ರೀತಿಯಲ್ಲಿ ಅಶ್ವಮೇಧ ಯಜ್ಞವನ್ನು ಮಾಡಿಸಿದ್ದಾರೆ. ಅಗ್ನಿವೇಶವನ್ನು ಮಾಡಿಸಿರ್ತಕ್ಕಂಥ ಸಂದರ್ಭದಲ್ಲಿ ಇಂದ್ರ ಪಾಪ ಲೇಪ ಇರಲಿಲ್ಲ, ಪ್ರಾರಬ್ಧ ಕರ್ಮದಿಂದ ದುಃಖ ಅನುಭವಿಸಬೇಕಾಗಿತ್ತು. ಅದನ್ನು ಪರಮಾತ್ಮ ಸ್ವಲ್ಪ ಅನುಭವಿಸುವಂತೆ ಮಾಡಿ ಒಟ್ಟು ಇಂದ್ರ ಸಕಲ ಪಾಪದಿಂದಲೂ ಮುಕ್ತನಾಗಿದ್ದಾನೆ. ವೃತ್ರಾಸುರನನ್ನು ಸಂಹಾರ ಮಾಡಿದ್ದರಿಂದಾಗಿ ಎಲ್ಲರಿಗೂ ಬಹಳ ಸಂತೋಷವಾಗಿದೆ, ಜಗತ್ತು ಸಂತುಷ್ಟವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದ್ಭುತವಾದ ರೀತಿಯಲ್ಲಿ ಅಶ್ವಮೇಧ ಯಜ್ಞವನ್ನು ಮಾಡಿ ಆಗ ಅವನು ಮತ್ತೆ ಪುನಃ ಮೊದಲಿನಂತೆ ಇಂದ್ರ ಪದವಿಯಲ್ಲಿ ರಾಜ್ಯವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದ. ಪರೀಕ್ಷಿತ, ಈ ವೃತ್ರವಧ ಇಂದ್ರ ಜಯ ಅಂತಕ್ಕಂಥ ಈ ಪ್ರಸಂಗ ಅಂತಿಕೊಂಡಂತೇನಿದೆಯಲ್ಲ, ಈ ಪ್ರಸಂಗ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಪ್ರಸಂಗ, ಪುಣ್ಯಕರವಾಗಿರ್ತಕ್ಕಂಥ ಪ್ರಸಂಗ.
ಈ ವೃತ್ತಾವರದ ಪ್ರಸಂಗವನ್ನು ಶ್ರವಣ ಮಾಡ್ತಾ ಇರಬೇಕು, ಪಠನ ಮಾಡ್ತಾ ಇರಬೇಕು. ಯಾರು ಇದನ್ನು ಪಠನ ಮಾಡ್ತಾರೆ, ಇದನ್ನು ಪಾರಾಯಣ ಮಾಡ್ತಾರೆ, ಮೇಲಿಂದ ಮೇಲೆ ಪರ್ವಕಾಲದಲ್ಲಿ ರವಿವಾರದ ದಿನ ಗುರುಪುಷ್ಯ ಇರುವಾಗ ಸೋಮ ಸೂರ್ಯೋಪರಾಗೇ ಚ ಗುರುಪುಷ್ಯಾಮೃತ ಕುಶಪುಷ್ಯ ಸಂದರ್ಭದಲ್ಲಿ ಈ ಘಟನೆಯನ್ನು ನೆನಪು ಮಾಡಿಕೊಳ್ಬೇಕು, ಈ ಘಟನೆಯನ್ನು ಚಿಂತನೆ ಮಾಡಬೇಕು. ಭಾಗವತ ಪುಸ್ತಕ ಇದ್ದರೆ ಈ ಭಾಗ ಶ್ಲೋಕ ಓದಬೇಕು ಅಂಥೇಳಿ ಮಹಾಪುಣ್ಯಕರ ಅಂತಿಕೊಂಡು ಅಂತ ಹೇಳಿದ್ದಾರೆ. ಪಠೇಯು ಆಖ್ಯಾನಂ ಇದಂ ಸದಾ ಬುಧಾ. ಎಲೆ ದೇವತೆಗಳೇ, ಎಲೆ ತಿಳುವಳಿಕೆ ಇರತಕ್ಕಂಥ ಜ್ಞಾನಿಗಳೇ, ಇದನ್ನು ನೀವು ಯಾವಾಗಲೂ ಪಠನ ಮಾಡ್ತಾ ಇರಿ. ಶೃಣ್ವಂತ್ಯಥೋ ಪರ್ವಣಿಂದ್ರಿಯಂ. ಪರ್ವಕಾಲದಲ್ಲಿ ಯಾರು ಕೇಳ್ತಾರೆ ಇದನ್ನು, ನೀವು ಪರ್ವಕಾಲದಲ್ಲೇ ಕೇಳ್ತಾ ಇದ್ದೀವಲ್ಲ. ಚಾತುರ್ಮಾಸ್ಯ 4 ತಿಂಗಳ ಚಾತುರ್ಮಾಸ್ಯ, ಇನ್ನು ಚತುರ್ದಶಿ ಪೌರ್ಣಿಮೆವರೆಗೂ, ಕಾರ್ತಿಕ ಪೌರ್ಣಿಮೆವರೆಗೂ ಇನ್ನೂ ಚಾತುರ್ಮಾಸ್ಯ ಇದೆ. ಇದರ ನಂತರ ಮಾರ್ಗಶಿರ ಮಾಸ ಇನ್ನೂ ಶ್ರೇಷ್ಠ. ಇಂಥ ಪರ್ವಕಾಲದಲ್ಲಿ ನಾವು ಭಾಗವತವನ್ನು ಕೇಳ್ತಾ ಇದ್ದೇವೆ. ಅದರಲ್ಲಿ ಇವತ್ತಿನ ದಿವಸ ವೃತ್ರ ವಧ ಮತ್ತು ಇಂದ್ರಜಯದ ಸಂದರ್ಭವನ್ನು ಕೇಳ್ತಾ ಇದ್ದೇವೆ. ಧನ್ಯಂ ಯಶಸ್ಯಂ. ಏನು ಫಲ ಸಿಗ್ತದೆ? ನಮ್ಮ ಜೀವನ ಧನ್ಯವಾಗ್ತದೆ. ಧನ್ಯವಾಗ್ತದೆ ಅಂತ ಕೊಂಡ ಅರ್ಥ ಏನು? ಧನ ಅಂದರೆ ಸಂಪತ್ತಿ, ಸಂಪತ್ತಿ ಅಂದರೆ ಮಹಾಲಕ್ಷ್ಮೀ ದೇವಿ, ಮಹಾಲಕ್ಷ್ಮೀ ದೇವಿ ಅಂತಂದರೆ ಜ್ಞಾನ. ಉತ್ತಮವಾದ ಭಗವಂತ ವಿಷಯಕವಾದ ಜ್ಞಾನ ನಮಗೆ ಸಿಗ್ತದೆ. ಯಶಸ್ಸಂ, ಒಳ್ಳೆ ಕೀರ್ತಿ ಸಿಗ್ತದೆ. ಕೀರ್ತಿ ಅಂತಂದ್ರೇನು? ದೇವತೆಗಳಿಗೆ ಸುದ್ದಿ ಹೋಗ್ತದೆ. ಯಾಕೆ? ನಾವು ಪುಣ್ಯ ಮಾಡಿದಾಗ ಭಾಗವತ ಕೇಳೋದ್ರಿಂದಾಗಿ ಪುಣ್ಯದ ದೇವತೆಗಳು ಬಂದಿದ್ದಾರಲ್ಲ, ಈ ದೇವತೆಗಳು ಆ ದೇವತೆಗಳು ಸುದ್ದಿ ತಿಳಿಸ್ತಾರಂತೆ ಇನ್ನು ಮುಂದೆ ಬರ್ತಕ್ಕಂಥ ದೇವತೆಗಳಿಗೆ. ಈ ವ್ಯಕ್ತಿ ಭಾಳ ಒಳ್ಳೆಯವನಿದ್ದಾನೆ, ಬರ್ರಿ ನೀವು ಕೂಡ ಪುಣ್ಯ ಮಾಡ್ತಾನೆ, ನೀವು ಬರ್ರಿ ರಕ್ಷಣೆಗೋಸ್ಕರ ಇವನ ಈ ಪುಣ್ಯದ ಸೈನ್ಯದಲ್ಲಿ ನಾವು ಸೇರ್ಕೊಂಬನು ಅಂತ ತಿಳ್ಕೊಂಡು ಅಂತೇಳಿ ನಮ್ಮ ಕೀರ್ತಿ ಉಳಿದ ದೇವತೆಗಳು ತನ್ಕೊಂಡು ಹೋಗ್ತಂತೆ. ಅವರು ಪುಣ್ಯ ಕೆಲಸ ಮಾಡಿಸಿ ನಮ್ಮ ಹತ್ರ ಬರ್ತಾರೆ. ನಿಖಿಲಾಘಮೋಚನಂ. ಇನ್ನು ಪಾಪ ಮಾಡಿದ್ರು ಇದ್ದಾಗ ಏನು ಅಸುರರು ಬಂದಾರಲ್ಲ, ಅವರು ಈ ದೇವತೆಗಳನ್ನ ನೋಡಿ ಒಬ್ಬೊಬ್ಬರಾಗಿ ಬಿಟ್ಟು ಹೋಗ್ತಾರೆ. ನಮಗೇನಿಲ್ಲ, ನಮ್ಮ ಆಟ ನಡೆಯಂಗಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ಎಲ್ಲ ಪಾಪಗಳು ದೂರ ಆಗ್ತವೆ. ರಿಪುಂಜಯಂ. ಯಾರಾದರೂ ಶತ್ರುಗಳು ಪೀಡೆ ಕೊಡ್ತಾ ಇದ್ದರೆ ಆ ಶತ್ರುಗಳು ಪೀಡೆ ದೂರಾಗಿ ಶತ್ರುಗಳು ಓಡಿ ಹೋಗ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಅಷ್ಟೇ ಅಲ್ಲ, ಸ್ವಸ್ಥ್ಯ, ಅವರಿಗೆ ಸುಖ ಸಮೃದ್ಧಿ ಸಿಗ್ತದೆ. ಆಯುಷ್ಯ ತಥಾ ಆಯುಷಂಶ, ಉತ್ತಮವಾದ ಆಯುಷ್ಯ ಸಿಗ್ತದೆ. ಆದ್ದರಿಂದಾಗಿ ನೀವು ಎಲ್ಲರೂ ಭಕ್ತಿಯಿಂದ ಭಾಗವತವನ್ನು ಕೇಳ್ತಾ ಇದ್ದೀರಿ. ಈ ವೃತ್ರಾಸುರ ಸಂದರ್ಭ ಕೇಳಿದ್ದೀರಿ. ಪರಮಾತ್ಮ ನಿಮಗೆ ಧನ್ಯಂ ಯಶಸ್ಯಂ ನಿಖಿಲಾಗಮೋಚನಂ ರಿಪುಂಜಯಂ ಸ್ವಸ್ಥಯನಂ ತಥಾ ಆಯುಷಂ, ಇದೆಲ್ಲವನ್ನು ಪರಮಾತ್ಮ ಕೊಡಲಿ ಅಂತ ತಿಳ್ಕೊಂಡು ಅಂತೇಳಿ ನಾವು ನಿಮ್ಮ ಪರವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ವೇದವ್ಯಾಸದೇವರು ಆಶೀರ್ವಾದ ಕೊಡ್ತಾ ಇದ್ದಾರೆ. ಪರೀಕ್ಷಿತ ರಾಜ ಹೇಳ್ದ, ಇನ್ನೊಂದು ಪ್ರಶ್ನೆ ಅದ ರೀ. ಏನಪ್ಪ ಹೇಳು, ಯಾಕೆ ಸಂಕೋಚ ಮಾಡ್ತಿ? ವೃತ್ತಾಸುರನ ಇಂದ್ರದ ಮುಗಿತಲ್ಲ, ಇಲ್ಲ ಇದ್ರೊಳಗಿಂದೇ ಪ್ರಶ್ನೆ ಅದ. ಯಾಕೆ ಇಷ್ಟೆಲ್ಲ ಪುಡ ಮುಗಿಸಿ ಕತೆ ಮುಗಿಸಿದ್ಮೇಲೆ ನಾನು ಅದರೊಂದು ಪ್ರಶ್ನೆ ಅದ ರೀ, ಹೇಳ್ರಿ. ಹೇಳಪ್ಪ ಕೇಳು. ಆ ವೃತ್ರಾಸುರ ವೇದದ ವೃತ್ರಾಸುರ ಅಲ್ಲ. ಈ ವೃತ್ರಾಸುರ, ಯಾವ ವೃತ್ರಾಸುರ? ಇಂದ್ರ ಕೊಂದು ತಪಸ್ಸಿಗೆ ಕೂತ್ನಲ್ಲ, ಆ ವೃತ್ರಾಸುರ ಅಂತ ತಿಳ್ಕೊಂಡಂತ ಹೇಳಿದರೆ ಕೊನೆ ಕಾಲಕ್ಕೆ ಎಂಥ ಅದ್ಭುತ ದೇವರನ್ನು ಪ್ರಾರ್ಥನೆ ಮಾಡಿದ. ಪರಮಾತ್ಮ ಸಜ್ಜನರ ಸಂಘವನ್ನು ಕೊಡು, ಪರಮಾತ್ಮ ನೀ ಒಂದು ಉದ್ಧಾರ ಮಾಡು ಅಂತ ತಿಳ್ಕೊಂಡಂತ ಹೇಳಿ, ಹೇಗೆ ರೆಕ್ಕೆ ಬರದೇ ಇದ್ದ ಹಕ್ಕಿಗಳು ಬಂದು, ಹಕ್ಕಿಗಳು ಯಾವಾಗ ನಮ್ಮ ಅಪ್ಪ ಅಮ್ಮ ಅವರ ದಾರಿ ಕಾಯ್ತಾ ಇದ್ದಾವೆ, ಕರುಗಳು ಹೇಗೆ ಅಕ್ಕಳ ದಾರಿಯನ್ನು ಕಾಯ್ತವೆ, ಊರಿಗೆ ಹೋದ ಗಂಡನ ದಾರಿಯನ್ನು ಅವನ ನವವಧು ಹೇಗೆ ದಾರಿ ಕಾಯ್ತಾಳೆ, ಆ ರೀತಿಯಾಗಿ ನಿನ್ನ ಅನುಗ್ರಹದ ದಾರಿ ಕಾಯ್ತಾ ಇದ್ದೇನೆ ಅಂತ ತಿಳ್ಕೊಂಡಂತೇಳಿ ಇಂಥ ಅದ್ಭುತವಾದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಮತ್ತು ಜಯಾಪಜಯ ವಿಷಯದಲ್ಲಿ ಭಗವಂತನ ಇಚ್ಛೆಯೇ ಮುಖ್ಯವಾದಂಥ ಕಾರಣ ಅಂತ ತಿಳ್ಕೊಂಡು ಹೇಳುವ ಈ ತತ್ವಜ್ಞಾನ ಆ ಅಸುರನಿಗೆ ಹೇಗೆ ಬಂತು? ಅಸುರ ಈ ತತ್ವಜ್ಞಾನವನ್ನು ಯಾವ ರೀತಿಯಿಂದ ಪಡೆದ ಅಂದಾಕ್ಷಣಕ್ಕೇನೆ ಶುಕಾಚಾರ್ಯ ಹೇಳ್ತಾರೆ, ಶಾಬ್ಬಾಷ್, ಅವಳು ಒಳ್ಳೆಯ ಪ್ರಶ್ನೆ ಮಾಡಿದ್ದೆ. ಹಾಗಾದ್ರೆ ಇದಕ್ಕಿಂತ ಮೊದಲಿನ ಪ್ರಶ್ನೆ, ಶುಕಾಚಾರ್ಯ ಪ್ರತಿಯೊಂದು ಪ್ರಶ್ನೆಗೆ ಶಾಬ್ಬಾಷ್ ಅಂತಿದ್ರು. ವರಿಯಾನೇಷ್ಟತೆ ಪ್ರಶ್ನ,
ಅಂದರೆ ಪರೀಕ್ಷಿತ ರಾಜ ಮಾಡಿದ ಪ್ರಶ್ನೆಗಳು ಅಷ್ಟೇ ಮಹತ್ವಪೂರ್ಣವಾಗಿರ್ತಕ್ಕಂಥವುಗಳು, ಶುಕಾಚಾರ ಮಾಡಿದ ಪ್ರಶ್ನೆಯೂ ಅಷ್ಟೇ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಶುಕಾಚಾರ್ಯ ಹೇಳ್ತಾರೆ, ಆಯ್ತಪ್ಪ ಉತ್ತರ ಹೇಳ್ತೀನಿ ಕೇಳು. ಅವ ಅಸುರನಲ್ಲ, ಒಳ್ಳೆ ಒಂದು ಭಗವದ್ಭಕ್ತ, ಶಾಪದಿಂದ ಅಸುರನಾಗಿದ್ದ. ಯಾರ ಶಾಪ, ಅವನು ಯಾರು, ಏನಾಯಿತು ಅನ್ನೋದನ್ನು ನಾಳಿನ ದಿವಸ ನಾವು ಕೇಳಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು.